ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಬಂಧು ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ಇಡೀ ಪ್ರಪಂಚವೇ ಶತಶತಮಾನಗಳೇ ಕಳೆದು ಹೋದರೂ ಅತ್ಯಂತ ವೀರ ಯೋಧರು ಅನಿಸಿಕೊಂಡಿರುವಂತಹ ತಮ್ಮ ತಾಯಿಯ ಹೆಸರಿನಿಂದಲೇ ಅತ್ಯದ್ಭುತವಾದಂತಹ ಸಾಧನೆ ಮಾಡಿದಂತಹ ಮಹಾನ್ ಯೋಧರು, ನಮ್ಮ ದೇಶ, ನಮ್ಮ ಮನುಕುಲ ಕಂಡಂತಹ ಮಹಾನ್ ಯೋಧರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿದ್ದೀರಾ. ಹೌದು, ನಾವೆಲ್ಲ ಅದೇ ಕುಲದವರು, ನಾವೆಲ್ಲ ಅದೇ ಕುಲಕ್ಕೆ ಸೇರಿದವರು ಮತ್ತು ಅದೇ ಕುಲದಿಂದ ಬಂದವರು. ನೆನಪಿರಲಿ, ಭಗವದ್ಗೀತೆ ಅನ್ನುವಂಥದ್ದು ಯಾವುದೋ ಒಂದು ಧರ್ಮದ ಗ್ರಂಥವಲ್ಲ. ಅದು ಬದುಕನ್ನು ಕಟ್ಟಿಕೊಡಲಿಕ್ಕೆ ಇರುವಂತಹ ಅತ್ಯದ್ಭುತವಾದಂತಹ ಸುಗಮ, ಸರಳ, ಆಧ್ಯಾತ್ಮಿಕ ಸಿರಿ ಸಂಪತ್ತಿನ ಜೊತೆಗೆ ಲೌಕಿಕ ಸಿರಿ ಸಂಪತ್ತನ್ನು ಕೂಡ ಹೊಂದುವ ಬಗೆಯನ್ನು ನಮಗೆ ಸವಿವರವಾಗಿ, ಸರಳವಾಗಿ ತಿಳಿಸಿಕೊಡುವಂಥದ್ದು ಭಗವದ್ಗೀತೆ. ಈ ಭಗವದ್ಗೀತೆಯಲ್ಲಿ ಇವತ್ತಿನ ಸಾಕಷ್ಟು ತಿಳ್ಕೊಳ್ಳಿಕ್ಕಿದೆ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಇಡೀ ಪ್ರಪಂಚವೇ ಕಂಡಂತಹ ಆ ಮಹಾಯೋಧರು, ಅವರಿಂದ ನಾವು ಏನು ಕಲಿಬೇಕು, ಏನು ತಿಳ್ಕೋಬೇಕು ಅನ್ನುವಂಥದ್ದನ್ನು ಬರೀ ಕೇವಲ ಮಹಾಭಾರತ ಅಷ್ಟೇ ಅಲ್ಲ, ಇವನ್ ಆ್ಯಸ್ ವೆಲ್ ಆ್ಯಸ್ ರಾಮಾಯಣ ಆಲ್ಸೋ, ಬೋತ್ ಆರ್ ಟು. ಓಕೆ, ಸೊ ದ್ಯಾಟ್ ಅದು ಎರಡರಿಂದನೂ ನಾವು ಕಲಿಬೇಕಾದದ್ದು ಕೆಲವು ಇಂಪಾರ್ಟೆಂಟ್ ಪಾತ್ರಗಳಿಂದ ಏನು ಅದು ನಮಗೆ ಕಲಿಸ್ಕೊಡುತ್ತೆ. ಯಾಕೆ ನಾವು ಮಹಾಭಾರತ, ರಾಮಾಯಣ, ಪುರಾಣ ಪುಣ್ಯ ಕಥೆಗಳನ್ನು ಓದೋದು, ಕೇಳೋದು ಮಾಡಬೇಕು ಅನ್ನೋದು ನಮಗಿಲ್ಲಿ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ನೀವು ಪರಿಪೂರ್ಣವಾಗಿ ನೋಡಿದ್ರೆ ಮಾತ್ರ. ಅರ್ಧಂಬರ್ಧ ನೋಡೋದ್ರಿಂದ, ಬಿಕಾಸ್ ದ್ಯಾಟ್ ಹಾಫ್ ನಾಲೆಜ್ ಈಸ್ ಆಲ್ವೇಸ್ ಡೇಂಜರ್. ಸೊ ದ್ಯಾಟ್ ಪರ್ಪಸ್ ಡೋಂಟ್ ಸ್ಕಿಪ್ ಎನಿವೇರ್ ದಿಸ್ ವಿಡಿಯೋ. ಪ್ಲೀಸ್ ವಾಚ್ ಅಂಟಿಲ್ ದ ಎಂಡ್. ಓಕೆ, ಹಿಯರ್ ಐ ಆಮ್ ರಿಕ್ವೆಸ್ಟಿಂಗ್ ಟು ಯು ಆ್ಯಂಡ್ ಈ ವಿಡಿಯೋನ ಕೇಳೋಕ್ಕೂ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ದರೆ, ಇನ್ನೂ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭ ಮಾಡೋಣ. ಮೊದಲನೇದಾಗಿ, ಮಹಾಭಾರತ ರಾಮಾಯಣವನ್ನು ಓದಲಿಕ್ಕೂ ಕರ್ಮ ಕಳೆದಿರಬೇಕು, ಜೊತೆಗೆ ಯೋಗ್ಯತೆ, ಯೋಗ ಎರಡೂ ಇರಬೇಕು. ಅಂದಾಗ ಮಾತ್ರ ಮಹಾಭಾರತ ರಾಮಾಯಣದ ಪುಣ್ಯ ಆ ಪುರಾಣಗಳನ್ನು ನಾವು ಓದೋದು, ಕೇಳೋದು, ಮಾತನಾಡೋದು ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಸ್ವಂತ ವೈಯಕ್ತಿಕ ಅನುಭವದ ಮಾತು. ಮೊದಲನೆಯದಾಗಿ, ಮಹಾಭಾರತದ ಕರ್ತೃವಾದಂತಹ, ಮೂಲ ಕರ್ತೃವಾದಂತಹ ಸತ್ಯವತಿ ಪರಾಶರರ ಪುತ್ರರಾದ ಕೃಷ್ಣ ದ್ವೈಪಾಯನಾಚಾರ್ಯರು ದ್ವೀಪದಲ್ಲಿ ಹುಟ್ಟಿರುವುದರಿಂದ ದ್ವೈಪಾಯನಾಚಾರ್ಯರೆಂದು ಇವರ ಹೆಸರನ್ನು ಸಾಕಷ್ಟು ಹೆಸರುಗಳಿಂದ ಕರೀತಾರೆ ವೇದವ್ಯಾಸರು. ಯಾಕಂದರೆ ಸತ್ಯವತಿ ಪರಾಶರರ ಪುತ್ರರಾದಂತಹ ಮಹಾಭಾರತದ ಕರ್ತೃ ಸತ್ಯವತಿ ಪರಾಶರರ ಪುತ್ರರಾದ ಕೃಷ್ಣ ದ್ವೈಪಾಯನಾಚಾರ್ಯರು ದ್ವೀಪದಲ್ಲಿ ಹುಟ್ಟಿರುವುದರಿಂದ ದ್ವೈಪಾಯನಾಚಾರ್ಯರೆಂದು, ಪರಾಶರರ ಪುತ್ರರಾದುದರಿಂದ ಪರಾಶರಾಚಾರ್ಯರೆಂದು, ವೇದಗಳನ್ನು ವಿಭಾಗ ಮಾಡಿರುವುದರಿಂದ ವೇದ ವ್ಯಾಸರೆಂದು, ಬದರಿಕಾಶ್ರಮದಲ್ಲಿ ಆಶ್ರಮವನ್ನು ಮಾಡಿಕೊಂಡು ಇದ್ದುದರಿಂದ ಬಾದನಾರಾಯಣರೆಂದು ಪ್ರಸಿದ್ಧರಾಗಿರುವಂತಹ ಮಹಾತಜ್ಞರು, ಬ್ರಹ್ಮರ್ಷಿಗಳಲ್ಲಿ ಶ್ರೇಷ್ಠರಾದ ವಶಿಷ್ಠರ ಮರಿಮಗ, ಶಕ್ತಿ ಮಹರ್ಷಿಯ ಮೊಮ್ಮಗ, ಪರಾಶರರ ಪುತ್ರ ಮತ್ತು ಶುಕ ಬ್ರಹ್ಮರ್ಷಿಯ ತಂದೆಯಾದ, ಅಕಲ್ಮಷರು ತಪೋನಿಧಿಯೂ ಆದ ವ್ಯಾಸ ಮಹರ್ಷಿಗಳಿಗೆ ನಮೋ ನಮಃ. ವ್ಯಾಸ ಮಹರ್ಷಿಗಳಿಗೆ ನಮೋ ನಮಃ. ವ್ಯಾಸ ಮಹರ್ಷಿಗಳ ಚರಣ ಕಮಲಗಳಿಗೆ ಅನಂತ ಕೋಟಿ ಶತಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ನಾನಿಲ್ಲಿ ಅರ್ಪಿಸ್ತಿದ್ದೇನೆ. ಅದರೊಟ್ಟಿಗೆ ನನ್ನ ಗುರುಗಳ ಸ್ಮರಣೆಯನ್ನು ಮಾಡ್ತಾ, ನನ್ನ ತಂದೆ ತಾಯಿಗಳೂ ಆದ, ನನ್ನ ಇಷ್ಟ ದೈವವೂ ಆದ ರಾಧೆ ಕೃಷ್ಣರನ್ನು ಸ್ಮರಿಸುತ್ತಾ
ನನ್ನ ಗುರುಗಳಾದ ಅಮರ ಗುರುಗಳನ್ನು ಸ್ಮರಿಸುತ್ತಾ ನಾನಿಲ್ಲಿ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ. ನಮಸ್ಕಾರ ಬಂಧುಗಳೇ. ಪುರಾಣಗಳ ಈಗಿನ ರೂಪ ನಮಗೆ ಹೇಳೋದಾದರೆ ಮಹಾಭಾರತವನ್ನು ಕೇವಲ ಒಬ್ಬರಿಂದ ಸೃಷ್ಟಿ ಆಗಿರಲಿಕ್ಕಿಲ್ಲ ಅಂತ ನಿಜ. ಕಾಲ ಕಳೆದ ಹಾಗೆ ಬಟ್ ಇದರ ಮೂಲ ಪುರುಷರು ವೇದವ್ಯಾಸರೇ. ಅದು ಕಾಲಕ್ರಮೇಣ ಸಾಕಷ್ಟು ತರ್ಕಕ್ಕೆ ಒಳಗಾಗಿ ಸಾಕಷ್ಟು ತಜ್ಞರಿಂದ ಅದು ಬರೆಯಲ್ಪಟ್ಟಿದೆ. ಇಲ್ಲಿ ಮಹಾಭಾರತ ನಮಗೆ ಕಟ್ಟಿಕೊಡುವಂಥದ್ದು ಬಹಳಷ್ಟು. ಮಹಾಭಾರತ ಅಷ್ಟೇ ಅಲ್ಲ, ಆ್ಯಸ್ ವೆಲ್ ಆಸ್ ರಾಮಾಯಣ ಆಲ್ಸೋ. ಸೊ ಹಿಯರ್ ಇನ್ ದಿಸ್ ವಿಡಿಯೋ ನಾವು ಈ ಮಹಾಭಾರತ ಆಗಲಿ ರಾಮಾಯಣ ಆಗಲಿ ನಾವು ಸಾಕಷ್ಟು ನೋಡ್ತೀವಿ, ಅದರಲ್ಲಿ ಸಾಕಷ್ಟು ಪಾತ್ರಗಳನ್ನ ಕೇಳ್ತೀವಿ. ಅದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಇಡೀ ನಾವು ಅದೇ ಕುಲದಿಂದ ಬಂದವರು, ಇಡೀ ಪ್ರಪಂಚವೇ ತಮ್ಮ ತಾಯಿಯಿಂದ ಹೆಸರಾದಂತಹ ತಾಯಿಯ ಹೆಸರಿನ ಜೊತೆಗೆ ಹೆಸರನ್ನ ಸೇರಿಸ್ಕೊಂಡು ಮಹಾಪ್ರಸಿದ್ಧಿಯನ್ನು ಪಡೆದಂತಹ ಮಹಾಯೋಧರು. ಒಂದು ದೇವಕಿ ನಂದನ ಕೃಷ್ಣ, ಪವನಪುತ್ರ ಆಂಜನೇಯ, ಹಾಗೆ ಗಂಗಾಪುತ್ರ ಭೀಷ್ಮ ಮಹಾಶಯರು, ಇನ್ನು ಅಂಜನಿ ಪುತ್ರ ಹನುಮಾನ್. ಅಂಜನಿ ಪುತ್ರ ಹನುಮಾನ್. ಇನ್ನೊಬ್ಬರು ಕುಂತಿ ಪುತ್ರ ಅರ್ಜುನ. ನೋಡಿ, ಇವರನ್ನು ನಾವು ಆ ಮಹಾತಾಯಿಯರ ಹೆಸರಿನಿಂದ ಕರಿತೀವಿ. ಫಸ್ಟ್ ಆಫ್ ಆಲ್ ನೋಡೋದಾದರೆ ದೇವಕಿ ನಂದನ ಕೃಷ್ಣ ಅಲ್ವಾ. ಇಡೀ ಪ್ರಪಂಚದಲ್ಲಿ ಹಿಪ್ನೋಸಿಸಮ್ ಅಂತ ಈಗ ನೀವೇನು ಕಲಿತಿದ್ದೀರಾ, ದ್ಯಾಟ್ ಮೀನ್ಸ್ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಮನೋಬಲವನ್ನು ಹೆಚ್ಚಿಸೋದು, ಆತ್ಮಬಲವನ್ನು ಹೆಚ್ಚಿಸೋದು, ಕರ್ಮಗಳನ್ನ ಹೀಲ್ ಮಾಡೋದು, ಮನುಷ್ಯನ ಮನಸ್ಸನ್ನು ಕಂಟ್ರೋಲಿಗೆ ತಗೊಳ್ಳೋದು, ಹಿಪ್ನೋಸಿಸಮ್ ಮಾಡೋದು. ದ್ಯಾಟ್ ಮೀನ್ಸ್ ಅದನ್ನು ನೀವು ವಶೀಕರಣ ಅಂತೀರೋ ಏನಂತೀರೋ, ವಶೀಕರಣ ಅನ್ನೋ ಪದನೇ ಇಲ್ಲ ಆ್ಯಕ್ಚುಲಿ. ಸೊ ದ್ಯಾಟ್ ಅದು ಮನಸ್ಸನ್ನು ಕಂಟ್ರೋಲಿಗೆ ತಗೊಳ್ಳೋದು. ಬಟ್ ನಾವು ಒಬ್ಬರ ಟೆಲಿಪತಿ ಮೂಲಕ, ಒಬ್ಬರ ಪರ್ಮಿಷನಿಂದ ನಾವು ಯಾರನ್ನು ಕಂಟ್ರೋಲಿಗೆ ತಗೊಳ್ಳಿಕ್ಕೆ ಆಗಲ್ಲ. ಸೊ ಈವನ್ ಕೃಷ್ಣ ಮನಸ್ಸು ಮಾಡಿದ್ರೆ ಮಹಾಭಾರತವನ್ನು ಕ್ಷಣ ಮಾತ್ರದಲ್ಲೇ ನಿಲ್ಲಿಸಬಹುದಿತ್ತು. ಫಸ್ಟ್ ಆಫ್ ಆಲ್ ಮಹಾಭಾರತ ಯುದ್ಧ ಆಗದೇ ಇರೋ ಹಾಗೆ ನೋಡ್ಕೊಳ್ಬಹುದಿತ್ತು. ಭೀಷ್ಮ ಯಾರು? ಕೃಷ್ಣ ಮಹಾಶಯರು. ಬಟ್ ಕೃಷ್ಣ ಹಾಗೆ ಮಾಡಲಿಲ್ಲ. ಬಿಕಾಸ್ ದ್ಯಾಟ್ ಆಲ್ರೆಡಿ ಸಂಧಾನಕ್ಕೆ ಅಂತ ಹೋಗಿದ್ರು ಕೃಷ್ಣ. ದುರ್ಯೋಧನನ ಹತ್ರ ಕೇಳಿದ್ರು, ಯುಧಿಷ್ಠಿರನ ಹತ್ರ, ಯಾರವರು ಧೃತರಾಷ್ಟ್ರನ ಹತ್ರ ಕೇಳಿದ್ರೆ ಆವಾಗ ದುರ್ಯೋಧನ ತುಂಬ ಅಹಂಕಾರದಲ್ಲಿ ಮಾತನಾಡಿರ್ತಾನೆ. ಜೊತೆಗೆ ಕೃಷ್ಣನನ್ನೇ ಕಟ್ಟಿ ಹಾಕೋ ಪ್ರಯತ್ನ ಮಾಡ್ತಾನೆ ಅವ್ರ ಪರ ವಹಿಸಿ ಸಂಧಾನಕ್ಕೆ ಅಂತ ಹೋದಾಗ. ಸೊ ಅಷ್ಟೊಂದು ಅಜ್ಞಾನ ಕೃಷ್ಣ ತುಂಬ ಪ್ರಯತ್ನ ಮಾಡ್ದ ಯುದ್ಧವನ್ನು ನಿಲ್ಲಿಸಬೇಕು, ಆಗಲಿಕ್ಕೆ ಬಿಡಬಾರ್ದು ಅಂತ. ಬಿಕಾಸ್ ದ್ಯಾಟ್ ಎಷ್ಟಾದರೂ ಸೋದರತ್ತೆ ಮಕ್ಕಳು ಅಲ್ವಾ. ಸೊ ದ್ಯಾಟ್ ಸಾಕಷ್ಟು ಪ್ರಯತ್ನ ಪಟ್ಟ. ಬಟ್ ಅವರು ಅದಕ್ಕೆ ಅವಕಾಶ ಕೊಡಲಿಲ್ಲ. ನಾವು ಇದರಿಂದ ತಿಳ್ಕೋಬೇಕು. ಒಂದು ಗಾದೆ ಮಾತಿದೆ, ಸಮಯ ಕೆಟ್ಟಾಗ ಗೋಡೆ ಮೇಗಿನ ಹಗ್ಗನೂ ಕೂಡ ಹಾವಾಗಿ ಕಾಣಿಸುತ್ತೆ ಅಂತ. ಸೊ ದ್ಯಾಟ್ ವಿಧಿ ಬಂದು ತಲೆ ಮೇಲೆ ಕೂತ್ಕೊಂಡಾಗ ಒಳ್ಳೇದು ಯಾವುದು ಕಾಣಿಸಲ್ಲ, ಒಳ್ಳೇದು ಯಾವುದು ಕೇಳಿಸಲ್ಲ ಅನ್ನುವಂತಹ ಮಾತು ನಮಗೆ ಅದರಿಂದ ಅರ್ಥ ಆಗುತ್ತೆ. ಸೊ ಸಹವಾಸ ದೋಷ ಹೇಗಿರಬೇಕು, ನಮ್ಮ ಥಿಂಕಿಂಗ್ ಕೆಪಾಸಿಟಿ ಹೇಗಿರಬೇಕು, ನಾವು ಹೇಗೆ ಯೋಚಿಸ್ತೀವೋ ಅದೇ ಹೇಗೆ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ನಾವು ಮಹಾಭಾರತದಿಂದ ತಿಳ್ಕೊಳ್ಳಿಕ್ಕೆ ಬಹಳ ಸುಲಭ. ಕೃಷ್ಣ ನಮಗೆ ಕಲಿಸ್ಕೊಟ್ಟಿದ್ದಾರೆ, ಕೃಷ್ಣ ಭಗವಾನರು. ಫಾರ್ ಎಕ್ಸಾಂಪಲ್, ಅವತ್ತಿನ ಆ ಧೃತರಾಷ್ಟ್ರ ತಾನು ಕುರುಡ ಆಗಿದ್ದ, ದೈಹಿಕವಾಗಿ ಅಷ್ಟೇ ಅಲ್ಲ, ದುರಾದೃಷ್ಟವಶಾತ್ ಅವನು ತನ್ನ ಆಧ್ಯಾತ್ಮದಿಂದನೂ ಕೂಡ ಕುರುಡ ಆಗಿದ್ದ. ತನ್ನ ಅಂಗವೈಕಲ್ಯತೆಯನ್ನು ಪದೇ ಅದ್ರ ಮೇಲೆ ಫೋಕಸ್ ಮಾಡ್ತಾ ತಾನು ಅಂಗವಿಕಲ ಆಗಿರೋದ್ರಿಂದ ಸಾಮ್ರಾಜ್ಯ ಸಿಗಲಿಲ್ಲ ಅನ್ನೋ ಕೀಳರಿಮೆ, ತನ್ನನ್ನು ತಾನೇ ಕೀಳರಿಮೆಯಲ್ಲಿ ಬೆಳೆಸ್ಕೊಂಡು ತನ್ನ ಮಕ್ಕಳಲ್ಲೂ ಕೂಡ ರಕ್ತದಲ್ಲಿ ಅದೇ ಅಲ್ವಾ ಬರೋದು. ಗಾಂಧಾರಿ ಕೂಡ ಐ ಥಿಂಕ್ ಅವಳು ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿಲ್ಲ ಅಂದರೆ ನಿಜವಾಗ್ಲೂ ಮಹಾಭಾರತ ನಡೀತಾ ಇರಲಿಲ್ಲ. ಇದು ನನ್ನ ಸ್ವಂತ ಅಭಿಪ್ರಾಯ. ಬಿಕಾಸ್ ದ್ಯಾಟ್ ಒಬ್ಬ ತಾಯಿಯಾದವಳು ತನ್ನ ಮಕ್ಕಳು ಯಾವ ದಾರಿಲಿ ಹೋಗ್ತಿದ್ದಾರೆ, ಏನು ನಡೀತಾ ಇದೆ
ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಬರೀ 2 ಕಣ್ಣಲ್ಲ, ಮೈ ತುಂಬ ಕಣ್ಣಾಗಿದ್ದರೂ ಸಾಲದು. ಬಿಕಾಸ್ ದ್ಯಾಟ್ ಒಬ್ಬ ಗೃಹಿಣಿಗೆ ಒಬ್ಬ ಗಂಡನಿಗಿಂತಲೂ ಹೆಚ್ಚು ಜವಾಬ್ದಾರಿ ಇರುತ್ತೆ. ಈವನ್ ಇಡೀ ಎಂಟೈರ್ ಫ್ಯಾಮಿಲಿ ಕಂಟ್ರೋಲ್ ಇರ್ಬೋದು, ಅದರ ಮುಂದಾಳತ್ವ ಇರ್ಬೋದು, ಅದು ಅವಳ ಕೈಯಲ್ಲಿರುತ್ತೆ. ಸೊ ಅಲ್ಲಿ ಗಾಂಧಾರಿ ಕೂಡ ಫಸ್ಟ್ ಆಫ್ ಆಲ್ ಮೇಡ ರಿಯಲಿ ಗಾಂಧಾರಿ ಆಲ್ಸೋ ಮೇಡ್ ಅ ಬಿಗ್ ಮಿಸ್ಟೇಕ್ ಇನ್ ದ್ಯಾಟ್ ಟೈಮ್. ಅದಲ್ಲದೆ ಧೃತರಾಷ್ಟ್ರ ಕೂಡ ತನ್ನಲ್ಲಿರುವಂತಹ ಆ ಕೀಳರಿಮೆನೆ ಅವನ ಮಕ್ಕಳಲ್ಲೂ ಕೂಡ ರಕ್ತದಲ್ಲಿ ಬಂದದ್ದು ಅಲ್ಲದೆ, ಅವನು ಯಾವಾಗ ಒಬ್ಬ ಮನುಷ್ಯ ಒಂದೇ ವಿಷಯದ ಕಡೆ ಪದೇ 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 ಫೋಕಸ್ ಮಾಡ್ತಾನೋ, ಈಚ್ ಆ್ಯಂಡ್ ಎವ್ರಿ ವರ್ಡ್ ಹ್ಯಾಸ್ ಅ ಫ್ರೀಕ್ವೆನ್ಸಿ. ಐ ಥಿಂಕ್ ಆಲ್ರೆಡಿ ಡೂ ಯು ನೋ ಎವ್ರಿಥಿಂಗ್ ಅಬೌಟ್ ದ್ಯಾಟ್, ಅಬೌಟ್ ದ ಮಂತ್ರಾಸ್ ಆ್ಯಂಡ್ ಆಸ್ ವೆಲ್ ಆಸ್ ಅಬೌಟ್ ದ ಈಚ್ ಆ್ಯಂಡ್ ಎವ್ರಿ ಸೌಂಡ್ಸ್. ಒಂದೇ ಸೌಂಡ್, ಪ್ರತಿಯೊಂದು ಸೌಂಡಲ್ಲೂ ಒಂದೊಂದು ಶಕ್ತಿ ಇದೆ, ಒಂದೊಂದು ವೈಬ್ರೇಷನ್ ಇದೆ. ನಾವು ಏನನ್ನು ಮಾತನಾಡ್ತೀವೋ ಪ್ರತಿ ಪದಕ್ಕೂ ಒಂದು ಶಕ್ತಿ ಇದೆ. ನಾವು ಯಾವಾಗ ಪದೇ ಪದೇ ಒಂದನ್ನೇ ಹೇಳ್ತೀವೋ ಅದೇ ನಮಗೆ ರಿಪಿಟೇಷನ್ ಆಗುತ್ತೆ. ಯೂನಿವರ್ಸ್ಗೆ ಲ್ಯಾಂಗ್ವೇಜ್ ಇಲ್ಲ, ಆ ಥರದ್ದು ಪಿಕ್ಚರ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಅದರ ಜೊತೆಗೆ ಅದು ವೈಬ್ರೇಷನ್ ಲ್ಯಾಂಗ್ವೇಜ್. ಸೊ ನೀವು ಏನು ಅದಕ್ಕೆ ತರಂಗ ಕೊಡ್ತೀರೋ ಅದನ್ನೇ ಅದು ನಿಮಗೆ ವಾಪಸ್ ರಿಫ್ಲೆಕ್ಷನ್ ಮಾಡುತ್ತೆ. ಸೊ ದ್ಯಾಟ್ ಅದು ವಾಪಸ್ ರಿಪ್ಲೈ ಮಾಡೋಕ್ಕೂ ಮುಂಚೆ ನಾವು ಕೊಡೋದನ್ನು ವಿಚಾರ ಮಾಡಬೇಕಾಗತ್ತೆ. ಆವಾಗ ಇಲ್ಲ, ನಾನು ಚೆನ್ನಾಗಿದ್ದೀನಿ, ನನ್ನ ತಂದ್ರೆ ನಾವೆಲ್ಲ ಚೆನ್ನಾಗಿದ್ದೀವಿ, ನನಗೆ ಒಳ್ಳೆ ಹೆಂಡತಿ, ನನಗೆ ಒಳ್ಳೆ ಮಕ್ಕಳು. ಫಸ್ಟ್ ಆಫ್ ಆಲ್ ಅವ್ನು ತನ್ನ ಬಗ್ಗೆ ತಾನೇ ಹೆಮ್ಮೆ ಪಡ್ಕೊಂಡು, ಯಸ್ ಐ ಆಮ್ ಗ್ರೇಟ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ವಂಡರ್, ಐ ಆಮ್ ಹೆಲ್ದಿ, ಸೊ ಈ ಥರ ಐ ಆಮ್ ಹ್ಯಾಪಿ, ಐ ಆಮ್ ಗ್ರೇಟ್ಫುಲ್ ಅಂತ ಅಂದ್ಕೊಂಡು ಒಳ್ಳೆ ಭಾವನೆಯಿಂದ ಇದ್ದಿದ್ರೆ, ತನ್ನ ಅಂಗವೈಕಲ್ಯತೆ ಬಗ್ಗೆ ಫೋಕಸ್ ಮಾಡಿದ್ರೆ, ಒಳ್ಳೆ ಭಾವನೆಗಳ ಬಗ್ಗೆ ಫೋಕಸ್ ಮಾಡಿದರೆ ಮಕ್ಕಳಿಗೆ ಕೆಟ್ಟ ಗುಣಗಳು ಬರ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಗಾಂಧಾರಿ ಕೂಡ ಕೇರ್ ಮಾಡಲಿಲ್ಲ, ಸೆಕೆಂಡ್ ಮಿಸ್ಟೇಕ್. ಸೊ ದ್ಯಾಟ್ ಅವರು ಯಾವ ಥರ ಯೋಚನೆ ಮಾಡಿದ್ರು ಮಕ್ಕಳಲ್ಲೂ ಅದೇ ಯೋಚನೆಗಳೇ ಬಂತು. ಇದರಿಂದ ನಾವು ತಿಳ್ಕೊಳ್ಬೇಕಾಗತ್ತೆ, ನಾವೇನು ಯೋಚನೆ ಮಾಡ್ತೀವೋ ಅದೇ ನಾವು ಆಗ್ತೀವಿ ಅಂತ ಅಲ್ವಾ. ಹೊಲದಲ್ಲಿ ನಾವೇನು ಬೆಳೆ ಬಿತ್ತೀವೋ ಅದನ್ನೇ ನಾವು ಉಣ್ಣಬೇಕಾಗ್ತದೆ ಅಲ್ವಾ. ಹಾಗಾಗಿ ಜಮೀನು ನಮ್ಮದೇ ಆದರೂ ನಮ್ಮ ಇಷ್ಟ ಬಂದ ಹಾಗೆ ಬೆಳೆಯೋ ಹಾಗಿಲ್ಲ. ಯಾಕಂದರೆ ಆ ಬೆಳೆನಲ್ಲೇ ನಾವು ಊಟ ಮಾಡಬೇಕು, ನಾವು ಬದುಕಬೇಕಿರುತ್ತೆ. ಹಾಗಾಗಿ ಮನಸ್ಸು ಅನ್ನುವಂಥದ್ದು ಖಾಲಿ ಜಮೀನು, ಅದರಲ್ಲಿ ನಾವು ಏನನ್ನು ಬಿತ್ತುತ್ತೀವೋ ಅದನ್ನೇ ನಾವು ಬೆಳಿತೀವಿ. ದಾಸರು ಕೂಡ ಹೇಳ್ತಾರೆ, ಬೆಲ್ಲದ ಕಟ್ಟೆಯ ಕಟ್ಟಿ ಬೇವನ ಬೀಜವ ಇಟ್ಟು ಜೇನಿನ ಮಳೆ ಸುರಿದರೆ ಫಲವು ಸಿಹಿಯಾಗುವುದೇ ಅಂತ. ಮಾವಾಗಲ್ಲ, ಇಟ್ಟಿದ್ದು ಹೇಳಿ ಬೀಜ, ಯಾವ ಬೀಜ ಹಾಕಿದ್ರೆ ಬೇವಿನಕಾಯಿ ಬೀಜ ಹಾಕಿ ಮಾವಿನಕಾಯಿ ಫಲ ಕೇಳಿದ್ರೆ ಬರ್ತದಾ? ಸುತ್ತಲೂ ಬೆಲ್ಲದ ಕಟ್ಟೆ ಕಟ್ಟಿ ದಿನ ಜೇನಿಂದ ಅಭಿಷೇಕ ಮಾಡಿದ್ರು, ನೀರು ಹಾಕಿದ್ರು ಫಲ ಸಿಹಿ ಆಗಲ್ಲ. ಹಾಗೆ ಧೃತರಾಷ್ಟ್ರ ಆಲ್ಸೋ ಸಾಕಷ್ಟು ಮಿಸ್ಟೇಕ್ಸ್ನ ಮಾಡಿದ್ರು. ಇವಾಗ ಸಂಧಾನಕ್ಕೆ ಅಂತ ಬಂದಿರೋ ಕೃಷ್ಣನನ್ನೇ ಕಟ್ಟಿ ಹಾಕೋ ಹುಂಬತನ ಮಾಡ್ದ ದುರ್ಯೋಧನ. ಅವನ ಮನಸ್ಸು ದುರ್ಯೋಧನ ಅಷ್ಟೇ ಅಲ್ಲ, ಅವ್ರು 101 ಕೌರವರಿಗೂ ಮನಸ್ಸು ಅದೇ ವಿಷಯ ತುಂಬಿಕೊಂಡೇ ಬೆಳೆದಿತ್ತು. ಹಾಗಾಗಿ ಕೃಷ್ಣ ನನಗೆ ಅವ್ರಿಗೆ ಯಾವತ್ತೂ ಗೌರವ ಕೊಡಲಿಲ್ಲ. ಕೃಷ್ಣ ದೇವಕಿ ನಂದನ. ಇನ್ನು ಕೃಷ್ಣನ ವಿಷಯಕ್ಕೆ ನಾವು ಬರೋದಾದರೆ ವೆರಿ ವೆಲ್ ಸೋಲ್ಜರ್, ಬಹಳ ಅದ್ಭುತವಾದಂತಹ ಯೋಧ ಅಂತ ಹೇಳೋದ್ರಲ್ಲಿ ತಪ್ಪಾಗಲ್ಲ. ಯಾಕಂದರೆ ಕೃಷ್ಣ ಏನನ್ನ ಮಾಡಲಿಲ್ಲ ಹೇಳಿ. ಅಕಸ್ಮಾತ್ ಕೃಷ್ಣನ ಸಹಾಯ ಇಲ್ಲದೆ ಹೋದರೆ ಪಾಂಡವರ ಜಯಿಸಲಿಕ್ಕೆ ಆಗ್ತಾ ಇರಲಿಲ್ಲ, ಅಜರಾಮರವಾಗಿ ಉಳಿಲಿಕ್ಕೂ ಆಗ್ತಾ ಇರಲಿಲ್ಲ ಇತಿಹಾಸದಲ್ಲಿ. ಕೃಷ್ಣ ಗೆಲ್ಲಬೇಕಾದ್ರೆ ಅಲ್ಲಿ ಆಂಜನೇಯ ಬೇಕಾಗಿತ್ತು. ಬಿಕಾಸ್ ದ್ಯಾಟ್ ಆ ರಥದ ಮೇಲೆ ಆಂಜನೇಯ ಕೂತಿದ್ದರಿಂದ ಕೃಷ್ಣ ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಸಹಾಯ ಆಯಿತು. ಒಂದಕ್ಕೊಂದು ಅದ್ಭುತವಾದ ದೈವ ಶಕ್ತಿಗಳು ಕೂಡಿದಾಗ ಅಲ್ಲಿ ಎನರ್ಜಿ ಸಾಕಷ್ಟು ಪ್ರೊಡ್ಯೂಸ್ ಆಗ್ತದೆ. ಈವನ್ ದ್ಯಾಟ್ ಕೃಷ್ಣ ದೇವಕಿ ನಂದನ ಏನು ಮಾಡ್ದ, ತನ್ನನ್ನು ಸಾಕಿರೋ ತಾಯಿ ಯಶೋದೆಗೂ ಕೂಡ ಅಷ್ಟೇ ಪ್ರೀತಿ ಗೌರವವನ್ನು ಕೊಟ್ಟ. ಸಮಾಜದಲ್ಲಿ ಜನ್ಮ ಕೊಟ್ಟ ತಾಯಿಯನ್ನು ಕೂಡ ಅಷ್ಟೇ ಪ್ರೀತಿ ಗೌರವದಿಂದ ನೋಡಿಕೊಂಡ. ಹೆಸರು ತಂದುಕೊಟ್ಟ ತಾಯಿಗೆ. ಸಾಕಷ್ಟು ಲೋಕಕಂಟಕರಾದಂತಹ ರಾಕ್ಷಸರನ್ನು ಸಾಯಿಸ್ದ, ಕೊಲೆ ಮಾಡ್ದ, ಸಂಹಾರ ಮಾಡ್ದ. ಅದು ಅಲ್ಲದೆ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ನೀಡ್ದ. ಈವನ್ ನಾವು ಹೇಳ್ತೀವಿ 16,108 ಜನ ಅವನಿಗೆ ಗೋಪಿಕಿಯರು ಅಂತ. ಸಾಕಷ್ಟು ನಾವು ಕೃಷ್ಣನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಇತ್ತೀಚೆಗೆ ಅತಿ ಬುದ್ಧಿವಂತಿಕೆಯಿಂದ. ಬಹಳ ಸಾಲಿ ಕಲ್ತ್ಬಿಟ್ಟಾರಲ್ಲ ಎಲ್ಲರೂ, ಅತಿ ಬುದ್ಧಿವಂತಿಕೆಯಿಂದ ಮಾತನಾಡೋ ಜನ ಜಾಸ್ತಿ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ
ಸಮುದ್ರದ ಅಲ್ಲಿ ರೆಡಿಯಾಗೋ ಸಕ್ಕರೆನ ನಾವು ತಿಂತೀವಿ, ಅಡುಗೆಗೆ ಬಳಸ್ತೀವಿ. ಬಟ್ ಆ ಸಕ್ಕರೆ ಹೇಗೆ ರೆಡಿ ಆಗ್ತದೆ? ನಾವು ಉಪಯೋಗಿಸೋ ಬಿಟ್ಟಿರೋ ನೈರ್ಮಲ್ಯ ನೀರು ಚರಂಡಿಗೆ ಹೋಗುತ್ತೆ, ಅದನ್ನೇ ವಾಪಸ್ ನದಿ ಸೇರುತ್ತೆ, ಸಮುದ್ರ ಸೇರುತ್ತೆ, ಅದು ಸಕ್ಕರೆಯಾಗಿ ಕನ್ವರ್ಟ್ ಆಗಿ ಬರ್ತದೆ. ಅದನ್ನೇ ನಾವು ತಿಂತೀವಿ. ಇದರಲ್ಲಿ ಮಡಿ ಎಲ್ಲಿ ಬಂತು ಅಂತ ಅತಿ ಬುದ್ಧಿವಂತಿಕೆ ಕೇಳೋರು ಇದ್ದಾರೆ. ಅಂಥವರೇ ಮಹಾಭಾರತದ ಅರ್ಥಗಳನ್ನು ಕೆಡಿಸಿಬಿಟ್ಟಿರೋದು ಅಂತ ನನ್ನ ಭಾವನೆ. ಯಾಕಂದರೆ ಯೋಚನೆ ಮಾಡಿ, ನಾವು ಚರಂಡಿ ನೀರನ್ನು ಯಾರು ಹಾಗೆ ವಾಪಸ್ ಅದನ್ನು ಕುಡಿಯಲ್ಲ, ಅದನ್ನೇ ತಂದು ಅಡುಗೆಗೆ ಹಾಕಲ್ಲ. ಅದು ಚರಂಡಿ ನೀರು ನದಿ ಸೇರಿ ನದಿಯಿಂದ ಸಮುದ್ರ ಸೇರಬೇಕಾದ್ರೆ ಅಲ್ಲೊಂದು ಪ್ರೊಸೆಸ್ ಆಗುತ್ತೆ. ಸಾಕಷ್ಟು ಮಣ್ಣಲ್ಲಿರ್ತಕ್ಕಂತಹ, ನಿಸರ್ಗದಲ್ಲಿರ್ತಕ್ಕಂತಹ ಬಿಸಿಲು, ಗಾಳಿ, ಮಳೆ, ಚಳಿಯಿಂದ ಸಾಕಷ್ಟು ಮಣ್ಣಲ್ಲಿರ್ತಕ್ಕಂತಹ ಖನಿಜಾಂಶಗಳನ್ನು, ಲವಣಾಂಶಗಳನ್ನು ತಗೊಂಡು ಆ ನೀರು ಸಮುದ್ರ ಸೇರಿ ಅಲ್ಲಿ ಅದು ಸಕ್ರಿಯಾಗಿ ಕನ್ವರ್ಟ್ ಆಗಬೇಕಾದ್ರೆ ಅದು ಎಷ್ಟು ಪ್ರೊಸೆಸ್ ಇದೆ, ಎಷ್ಟು ಎಲ್ಲೋ ಹರಿದು, ಎಲ್ಲೋ ತೆವಳಿ, ಎಲ್ಲೋ ನುಗ್ಗಿ, ಎಲ್ಲೋ ಹರಿದು ಸಾಕಷ್ಟು ತನ್ನ ರೂಪವನ್ನು ಬದಲಾಯಿಸುತ್ತೆ, ಪರಿಪೂರ್ಣವಾಗಿ ತನ್ನ ಗುಣ ಸ್ವಭಾವಗಳನ್ನು ಬದಲಾಯಿಸುತ್ತೆ, ತನ್ನ ರುಚಿಯನ್ನು, ತನ್ನ ಅಸ್ತಿತ್ವವನ್ನು ಬದಲಾಯಿಸುತ್ತೆ. ಆಗ ಅದು ಸಂಸ್ಕಾರ ಆಗುತ್ತೆ. ಅದನ್ನೇ ನಾವು ಸಂಸ್ಕಾರ ಅಂತೀವಿ. ಆವಾಗ ಅದಕ್ಕೆ ಸಂಸ್ಕಾರ ಆದಾಗ ಅದು ಸಕ್ರಿಯಾಗಿ ನಮಗೆ ರೂಪದಲ್ಲಿ ಕಾಣುತ್ತೆ. ಅದನ್ನು ನಾವು ಅಡುಗೆಗೆ ಹಾಕ್ತೀವಿ. ಈವನ್ ಸಕ್ಕರೆ ಹಾಕದೆ ರುಚಿನೇ ಇರಲ್ಲ, ಅದೇ ರುಚಿ ಅಂತ ಹೇಳೋದು ನಾವು. ಅಡುಗೆನೇ ಯಾರೂ ಉಣ್ಣಲ್ಲ ಅಲ್ವಾ? ಒಂಚೂರು ಹೆಚ್ಚಾದರೂ ಉಣ್ಣಲ್ಲ, ಒಂಚೂರು ಕಡಿಮೆ ಆದರೂ ಸಕ್ಕರೆ ಉಣ್ಣಕ್ಕಾಗಲ್ಲ ಅಡುಗೆಗೆ. ಹಾಗೆ ಅದನ್ನು ನಾವು ಸಂಸ್ಕಾರ ಅಂತ ಕರಿತೀವಿ. ಅದಕ್ಕೆ ಅದೊಂದು ಪ್ರೊಸೆಸ್ ಇದೆ. ಅತಿ ಬುದ್ಧಿವಂತಿಕೆ ದಯವಿಟ್ಟು ಎಲ್ಲಿ ಯೂಸ್ ಮಾಡಬೇಡಿ. ಆಡೋಕ್ಕೂ ಮುಂಚೆ ಯೋಚನೆ ಮಾಡಿ, ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪು ಮೆಸೇಜನ್ನು ಕೊಡೋದನ್ನು ನಿಲ್ಲಿಸೋದು ಬಹಳ ಬೆಟರು. ಬಿಕಾಸ್ ದ್ಯಾಟ್ ಯಾವ ವ್ಯಕ್ತಿ ನಮ್ಮ ಸನಾತನ ಧರ್ಮವನ್ನು ಅಥವಾ ವೇದ ಪುರಾಣಗಳನ್ನು ಅವಹೇಳನ ಮಾಡ್ತಾನೋ ಆ ವ್ಯಕ್ತಿ ಬಹಳ ವರ್ಷಗಳ ಕಾಲ ಸುಖದಿಂದ ಜೀವಿಸಲಾರ ಅಂತ ಅದೇ ಪುರಾಣಗಳೇ ನಮಗೆ ಸಾಕಷ್ಟು ಸತಿ ಪ್ರಾಕ್ಟಿಕಲ್ ಆಗಿ ಕಥೆಗಳನ್ನ ನಡೆಸಿಕೊಟ್ಟಿರುವಂಥದ್ದು. ಈಗಲೂ ನಾವು ಸಾಕಷ್ಟು ಜನ, ನಾನು ನನ್ನ ಸ್ವಂತ ಅನುಭವದಲ್ಲಿ ನನ್ನ ಜೀವನದಲ್ಲಿ ನಾನು ನೋಡ್ತಾ ಇದ್ದೀನಿ, ಕಣ್ಣಾರೆ ನೋಡ್ತಾ ಇದ್ದೀನಿ. ನನ್ನ ಕಣ್ಣು ಮುಂದೆ ನಮ್ಮ ಊರಲ್ಲಿ ಅವಹೇಳನ ಮಾಡಿದವರು ವೇದ ಪುರಾಣಗಳನ್ನು ಏನೆಲ್ಲ ಆಗಿ ಹೋಗಿದ್ದಾರೆ, ಅನುಭವಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಡೆಫಿನೆಟ್ಲಿ ಮಾಡ್ತೀನಿ, ನಿಮಗೆ ಸಾಕ್ಷಿ ಸಮೇತ. ಫಾರ್ ಎಕ್ಸಾಂಪಲ್, ನೀವು ಆ ಊರವರಾಗಿದ್ದರೆ ನಾನು ಆ ಊರ ಹೆಸರು ಹೇಳಿರ್ತೀನಿ, ನಿಮಗೆ ಗೊತ್ತಾಗುತ್ತೆ. ನಡೆದ ಘಟನೆಗಳನ್ನ ಹೇಳಿದ್ರೆ ಆ ಊರವರಾಗಿದ್ದರೆ ನೀವು ಖಂಡಿತ. ಸೊ ಇಂಥ ಸಿಚುವೇಷನ್ನಲ್ಲಿ ನಾವು ಹೆಂಗೆ ಬೇಕಂಗೆ ಮಾತನಾಡಬಾರ್ದು. ಅದಕ್ಕೆ ಒಂದು ಸಂಸ್ಕಾರ ಆಗಿರುತ್ತಲ್ವ ಆ ಸಕ್ಕರೆಗೆ, ಆವಾಗ ನಾವು ಅದನ್ನು ತಗೊಳ್ತೇವೆ. ಆ್ಯಸ್ ಇಟ್ ಈಸ್ ತಗೊಳ್ಳಲ್ಲ, ಅರ್ಥ ಮಾಡ್ಕೊಳ್ಳಿ. ಹಾಗೆ ಕೃಷ್ಣ ಕೂಡ ಸಾಕಷ್ಟು ಮಹಾಭಾರತದಿಂದ ನಮಗೆ ಕಲಿಸ್ತಾರೆ. ಈವನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕೂಡ ನಾವು ಅದರಿಂದ ಮನಸ್ಸಿನ ಶಕ್ತಿಯನ್ನು ಅರ್ಥ ಮಾಡ್ಕೋಬಹುದು ಮಹಾಭಾರತದಿಂದ. ಹೇಗೆ ಗೊತ್ತಾ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ನಾವು ಅಂದ್ಕೊಂಡು ಹಾಗೆ ಹೇಗೆ ನಮಗೆ ಲೈಫ್ ಕ್ರಿಯೇಟ್ ಆಗ್ತದೆ ಅನ್ನೋದನ್ನು ಕೃಷ್ಣ ಮಹಾರಾಜರು ನಮಗೆ ತೋರಿಸಿದ್ರು. ಹೇಗೆ ಕೃಷ್ಣನಿಗೆ ಈವನ್ ಕೃಷ್ಣ ಬಾಲ್ಯದಲ್ಲಿದ್ದಾಗ ಪೂತನಿ ಎನ್ನುವಂತಹ ರಾಕ್ಷಸಿ ಬಂದು ಅಪ್ಸರೆ ವೇಷದಲ್ಲಿ ಬಂದು ಅವನಿಗೆ ವಿಷದ ಎದೆ ಹಾಲು ಕುಡಿಸಿ ಸಾಯಿಸಬೇಕು ಅಂತ ಹೋದಾಗ ಅವಳೇ ಸತ್ತು ಹೋದ್ಲು. ಕೃಷ್ಣ ಅವಳನ್ನೇ ಸಂಹಾರ ಮಾಡ್ದ. ಬಟ್ ನಿಮಗೆ ಒಂದು ವಿಷಯ ಗೊತ್ತಾ? ಹೂ ಇಸ್ ದ ಪೂತನಿ? ಯಾರು ಅವಳು ಪೂತನಿ? ಡು ಯು ನೋ ಎನಿಥಿಂಗ್ ಅಬೌಟ್ ಹರ್? ಲಿಸನ್ ಕೇರ್ಫುಲಿ, ಐ ಆಮ್ ಟೆಲ್ಲಿಂಗ್ ಅಬೌಟ್ ದ್ಯಾಟ್ ಹರ್ ಲೇಡಿ. ಓಕೆ ಸರ್, ಪೂತನಿ ಅವಳ ಹಿಂದಿನ ಜನ್ಮದಲ್ಲಿ ನಿಮಗೆ ಗೊತ್ತಾ, ಕೃಷ್ಣ ಕೂಡ ಮಹಾವಿಷ್ಣುವಿನ 10 ಅವತಾರಗಳಲ್ಲಿ ಕೃಷ್ಣ ಭಗವಾನದ್ದು 8ನೇ ಅವತಾರ. ವಾಮನ ಅವತಾರ ಕೂಡ ಅದಕ್ಕಿಂತ ಮುಂಚೆ ಕೃಷ್ಣ ಮಹಾರಾಜರು ಮಾಡಿದರು. ವಾಮನ ಅವತಾರದಲ್ಲಿ ಬಲಿಚಕ್ರವರ್ತಿಗೆ ಅವರು 3 ಹೆಜ್ಜೆ ಅಳತೆ ಭೂಮಿಯನ್ನು ನನಗೆ ದಾನವಾಗಿ ಕೊಡು ಅಂತ ಕೇಳಿದಾಗ ಸೊ 2 ಅಳತೆ ಭೂಮಿನ ತಗೊಂಡ್ರು, ಒಂದು ಬ್ರಹ್ಮಾಂಡದ ಮೇಲಿಟ್ಟರು. ಸೊ ಈಗ 3ನೇ ಹೆಜ್ಜೆ ಒಂದು ಇಡಬೇಕಿತ್ತಲ್ವ ಅವರು. ಆವಾಗ ಬಲಿಚಕ್ರವರ್ತಿ ತಲೆ ಮೇಲೆ ಇಟ್ಟು ಅವನ್ನ ಪಾತಾಳಕ್ಕೆ ಕಳಿಸ್ತಾರೆ. ಅವರೇ ಹೇಳ್ತಾರೆ, ಇನ್ನೊಂದು ಎಲ್ಲಿ ಇಡಲಿ ಭಗವಂತ, ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನನ್ನು ಕ್ಷಮಿಸು ತಂದೆ, ಇನ್ನೊಂದು ಹೆಜ್ಜೆ ಭೂಮಿನ ನಾನು ಕೊಟ್ಟ ಮಗನಂತೆ ಕೊಡಬೇಕು ದಾನ, ಅದನ್ನು ನನ್ನ ತಲೆ ಮೇಲೆ ಇಟ್ಟುಬಿಡು ಪರಮಾತ್ಮ, 3ನೇ ಹೆಜ್ಜೆನ ಅಂತ ಹೇಳಾಗ ವಾಮನ ಮೂರ್ತಿಗಳು ಬಲಿಚಕ್ರವರ್ತಿ ತಲೆ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ಕಳಿಸಿದ್ರು. ಈಗಲೂ ಕೂಡ ಪಾತಾಳದಲ್ಲಿ ಬಲಿಚಕ್ರವರ್ತಿ ಮಹಾರಾಜರು ಒಂದು ಸಾಮ್ರಾಜ್ಯ ಕಟ್ಕೊಂಡಿದ್ದಾರೆ. ಅದು ಸ್ಪೆಷಲ್ ಸ್ಟೋರಿ, ಮತ್ತೊಂದು ಸಲ ಹೇಳೋಣ. ಸೊ ಇವಾಗ
ಈ ಕಾನ್ಸೆಪ್ಟೇ, ಈ ಪೂತನಿ ಕಾನ್ಸೆಪ್ಟಿಗೆ ಬರೋದಾದರೆ, ಆ ರಾಜನಿಗೆ ಒಬ್ಬ ಮಗಳಿದ್ಲು. ಯಾರು? ಬಲಿಚಕ್ರವರ್ತಿಗೆ ಮಗಳಿದ್ಲು. ಅವಳು ಏನು ಮಾಡಿದ್ಲು ಅಂದರೆ, ವಾಮನ ಅವತಾರದಲ್ಲಿ ಏನು ಬಂದಿದ್ರಲ್ಲ ಮಹಾವಿಷ್ಣು, ವಾಮನನನ್ನು ನೋಡಿ ಅವರ ಸೌಂದರ್ಯ, ಅವರ ರೂಪ ಲಾವಣ್ಯಗಳನ್ನ, ಅವರ ಮುಖದಲ್ಲಿರುವ ತೇಜಸ್ಸನ್ನು ನೋಡಿ ಸಣ್ಣ ಮಗು, ದೊಡ್ಡವರಲ್ಲ, ಅಯ್ಯೋ ಎಷ್ಟು ಸುಂದರವಾಗಿದ್ದಾನಲ್ಲ ಈ ಮಗು, ಎಷ್ಟು ಅದ್ಭುತವಾಗಿದ್ದಾನೆ, ಎಷ್ಟು ಆಕರ್ಷಕವಾಗಿದ್ದಾನೆ, ಇವನಲ್ಲಿ ಅದೆಷ್ಟು ತೇಜಸ್ಸಿದೆ, ಅದಷ್ಟು ಶಕ್ತಿ ಇದೆ, ಅದೆಷ್ಟು ಪ್ರಭಾವಳಿ ಉಜ್ವಲವಾಗಿದೆ ಇವನಲ್ಲಿ. ಇಂಥವನು ನನಗೆ ಮಗನಾಗಿದ್ದರೆ ಪ್ರತಿದಿನ ಅಮೃತದಂತಹ ಹಾಲು ಕುಡಿದು ಬೆಳೆಸ್ತಿದ್ದೆ ನಾನು, ಎಷ್ಟು ಚಂದ ಸೇವೆ ಮಾಡ್ತಿದ್ದೆ ಅಂತ ಆಸೆ ಪಟ್ಲಂತೆ ಅವಳು, ಆ ರಾಜನ ಬಲಿಚಕ್ರವರ್ತಿಯ ಮಗಳು. ಆವಾಗ ಎಷ್ಟು ಖುಷಿ ಪಟ್ಲು, ಆ ಥರ ಭಾವನೆಯಿಂದ ಎಷ್ಟು ಸಂತೋಷ ಪಟ್ಲು. ಇವನು ನನ್ನ ಮಗನಾಗಿದ್ದರೆ ನಾನೆಷ್ಟು ಪ್ರೀತಿಯಿಂದ ಎದೆ ಹಾಲು, ಅಮೃತದ ಹಾಲು ಕುಡಿಸಿ ನಾನು ಜೋಪಾನ ಮಾಡ್ತಿದ್ದೆ, ಇವನನ್ನು ನನ್ನ ಮಗ ಆಗಬೇಕಾಗಿತ್ತಲ್ಲ ಅಂತ ಆಸೆ ಪಟ್ಲಂತೆ. ಅದೇ ಯಾವಾಗ ವಾಮನ ಮೂರ್ತಿ ಇಲ್ಲ ನನಗೆ, ಅವನು ತಲೆ ಮೇಲೆ ಕಾಲಿಟ್ಟು ತಂದೆಯನ್ನು ಪಾತಾಳಕ್ಕೆ ಕಳಿಸಿದಾಗ ದ್ವೇಷದಿಂದ ಆ ಪ್ರೀತಿ ದ್ವೇಷಕ್ಕೆ ಕನ್ವರ್ಟ್ ಆಗಿ, ದ್ವೇಷದಿಂದ ಇಂಥವನೇನಾದರೂ ನನ್ನ ಮಗನಾಗಿದ್ದರೆ ಕುಡಿಯೋ ಹಾಲಲ್ಲಿ ವಿಷ ಬೆರೆಸಿ ಸಾಯಿಸ್ತಿದ್ದೆ, ಇಲ್ಲ ತಿನ್ನೋ ಆಹಾರದಲ್ಲಿ ವಿಷ ಬೆರೆಸಿ ಸಾಯಿಸ್ತಿದ್ದೆ ಇವನನ್ನು ನಾನು ಅಂತ ಅವನ ಮೇಲೆ ದ್ವೇಷ ಇಟ್ಕೊಂಡ್ಲಂತೆ. ಅವಳು ಯಾವಾಗ ಮನಸ್ಸಲ್ಲಿ ಥಾಟ್ ಬಂತೋ, ಸೊ ಅವಳು ಆ ಜನ್ಮ ಎಂಡ್ ಆದಮೇಲೆ ಪೂತನಿ ಅನ್ನೋ ರಾಕ್ಷಸಿಯಾಗಿ ಹುಟ್ಟಿ ದ್ವಾಪರ ಯುಗದಲ್ಲಿ ಕೃಷ್ಣನನ್ನು ಕೊಲೆ ಮಾಡಬೇಕು ಅಂತ ಅಪ್ಸರೆ ವೇಷದಲ್ಲಿ ಬಂದು ಎದೆ ಹಾಲು ಕುಡಿಸ್ಲಿಕ್ಕೆ ಹೋಗಿ ತಾನೇ ಸತ್ಲು. ನೋಡಿ ಮೈಂಡ್ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನಾವು ಮಹಾಭಾರತವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಓದಿದಾಗ ಮಾತ್ರ ನಮಗದು ಅರ್ಥ ಆಗುತ್ತೆ. ಕೃಷ್ಣ ಮಹಾಭಾರತ ಕೇವಲ ಅರ್ಜುನನಿಗೋಸ್ಕರ ಹೇಳಲಿಲ್ಲ. ಮಹಾಭಾರತ ನೋಡಿ 5 ಜನ ಇದ್ದರು, ನೀನು ಏನು ಹೇಳಿದ್ರು ನಾನು ಕೇಳ್ತೀನಿ, ನೀನೇನು ಹೇಳಿದ್ರು ನಾನು ಮಾಡ್ತೀನಿ ಅಂತ ಕೈ ಕಟ್ಟಿ ತಲೆ ತಗ್ಗಿಸಿ ಕೂತ್ಕೊಂಡಿರುವಂತಹ ಧರ್ಮರಾಯ ಇದ್ದ. ಅವನು ಒಂದು ಶಬ್ದವನ್ನು ಕೂಡ ಸುಳ್ಳು ಆಡದೇ ಇರೋವನು. ಅದೇನು ಅಶ್ವತ್ಥಾಮ ಹತಕುಂಜ ಅಂತ ಏನು ಮಿಡಲ್ ಡಿಸ್ಟೆನ್ಸ್ ಬಿಟ್ಟು ಅವನು ಸ್ವಲ್ಪ ಹೇಳ್ದ, ಅದು ಬಿಟ್ಟರೆ ಲೈಫಲ್ಲಿಂದ ಅವನು ಸುಳ್ಳು ಹೇಳ್ದವನಲ್ಲ. ಸತ್ಯ ಹರಿಶ್ಚಂದ್ರನೇ ಅನ್ನೋ ರೀತಿಲಿ ಇದ್ದಂಥವನು. ಅಂತಹ ಮಹಾಧರ್ಮರಾಯ, ಧರ್ಮವನ್ನು ತನ್ನ ಉಸಿರಾಗಿಸ್ಕೊಂಡಂಥವನು ಶ್ರೀರಾಮಚಂದ್ರನ ಹಾಗೆ ಅವನಿಗೆ ಹೇಳಲಿಲ್ಲ. ಭೀಮನಿಗೆ ಹೇಳಲಿಲ್ಲ. ನಕುಲ ಸಹದೇವರು, ಡು ಯು ನೋ ಸಹದೇವ? ಇಡೀ ಜ್ಯೋತಿಷ್ಯವನ್ನು ಅರೆದು ಕುಡ್ದಂಥವ್ರು ಬೇರೆ ಯಾರೂ ಇಲ್ಲ, ಅದು ಸಹದೇವರು ಮಾತ್ರ. ಸೊ ಅಷ್ಟು ಹಿಂದೆ ಆಗಿದ್ದು, ಪ್ರೆಸೆಂಟ್ ನಡೀತಿರೋದು, ಮುಂದೆ ಶತಮಾನಗಳಾದರೂ ಏನಾಗ್ತದೆ ಅನ್ನೋದನ್ನು ಪರ್ಟಿಕ್ಯುಲರ್ ಜ್ಯೋತಿಷ್ಯವನ್ನು ಅರೆದು ಕುಡ್ದಂಥವ್ರು ಸಹದೇವರು. ಅಷ್ಟೆಲ್ಲ ಅವರೇ 4 ಜನರಿಗೆ ಬಿಟ್ಟು, ಬಿಕಾಸ್ ಅರ್ಜುನನಿಗೆ ಯಾಕೆ ಹೇಳ್ದ ಅಂದರೆ, ಅರ್ಜುನ ರೆಪ್ರೆಸೆಂಟ್ ನಮ್ಮನ್ನೇ ರೆಪ್ರೆಸೆಂಟ್ ಮಾಡ್ತಾನೆ ಅರ್ಜುನ. ಸೇಮ್ ನಮ್ಮ ಕಲಿಯುಗದಲ್ಲಿ ನಾವು ಹೇಗಿದ್ದೀವೋ, ಒಮ್ಮೆ ಮಾಡ್ತೀವಿ ಅಂತೀವಿ, ಒಮ್ಮೆ ಮಾಡಲ್ಲ, ಒಮ್ಮೆ ಹ್ಞೂ ಅಂತೀವಿ, ಒಮ್ಮೆ ಹ್ಞೂ ಅನ್ನಲ್ಲ, ಒಮ್ಮೆ ಏಕದಮ್ ಖುಷಿಲಿರ್ತೀವಿ, ಒಮ್ಮೆ ಏಕದಮ್ ದುಃಖದಲ್ಲಿರ್ತೀವಿ, ಒಮ್ಮೆ ಅಧ್ಯಾತ್ಮದ ಕಡೆ ಹೋಗ್ತೀವಿ, ಮತ್ತು ಲೌಕಿಕದ ಕಡೆ ಬರ್ತೀವಿ. ಅದೇ ಥರ ಅರ್ಜುನನ ಮನಸ್ಸು ಕೂಡ ಇತ್ತು. ಕೃಷ್ಣ ಇನ್ ದ್ಯಾಟ್ ಟೈಮ್ ಹಿ ಡಿಸೈಡೆಡ್, ಯಾವಾಗ ಅರ್ಜುನನಿಗೆ ಕಲಿಸ್ತೀನೋ ನಾನು ಇದನ್ನು ಇಡೀ ಪ್ರಪಂಚದಲ್ಲಿ 1000 ವರ್ಷ ಆದರೂ, ಇದು 16,000 ವರ್ಷ ಆದರೂ ಉಳಿಯುತ್ತೆ, ಮನುಕುಲಕ್ಕೆ ಉಪಯೋಗ ಆಗುತ್ತೆ ಅಂತ ಹಿ ಡಿಸೈಡೆಡ್ ಇನ್ ದ್ಯಾಟ್ ಟೈಮ್. ಸೊ ದ್ಯಾಟ್ ಪರ್ಪಸ್ ಅವ ಅರ್ಜುನನಿಗೆ ಬೋಧಿಸ್ದ. ಸೊ ಅರ್ಜುನ ಮಹಾಭಾರತದ ಯುದ್ಧದಲ್ಲಿ ಸಂಪೂರ್ಣ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿದ್ದ. ಸಂಪೂರ್ಣವಾಗಿ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಇಡೀ ನೋಡಿ, ನಿಮಗೆ ಇನ್ನೂ ಒಂದು ಕಥೆ ಬರುತ್ತೆ ಅದರಲ್ಲಿ. ಆ ದುರ್ಯೋಧನ ಅನ್ನುವಂಥವನಿಗೆ ಜಾತಕ ಎಷ್ಟು ಉಜ್ವಲವಾಗಿತ್ತು ಅಂದರೆ, ಆ ಯುದ್ಧ ನಡೆಯೋ ಟೈಮಲ್ಲಿ ಗ್ರಹಗತಿಗಳನ್ನ ಧೃತರಾಷ್ಟ್ರ ಚೆಕ್ ಮಾಡಿಸ್ತಾನೆ, ಜ್ಯೋತಿಷ್ಯರನ್ನ ಕರೆದು ಅರಮನೆಗೆ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಗ್ರಹಗಳು ಬಹಳ ಉಚ್ಚ ಸ್ಥಾನದಲ್ಲಿದೆ, ನಿಮ್ಮ ಮಗನಿಗೆ ಸೋಲ್ ಅನ್ನೋದೇ ಇಲ್ಲ, ಈ ಯುದ್ಧದಲ್ಲಿ ಅವನೇ ಗೆಲ್ಲುತ್ತಾನೆ, ಪಾಂಡವರ ಗ್ರಹಗತಿಗಳು ಸರಿ ಇಲ್ಲ, ಅವನಿಗೆ ಖಂಡಿತ ಸೋಲಾಗುತ್ತೆ ಅಂತ ಖಡಾಖಂಡಿತವಾಗಿ ಹೇಳ್ತಾರೆ ಜ್ಯೋತಿಷ್ಯರು. ಅಲ್ಲಿ ಅವನು ಯುದ್ಧಕ್ಕೆ ಹ್ಞೂ ಅಂತಾನೆ. ಆದರೆ ಅವನ ಮನಸ್ಸಲ್ಲಿ ಅಳಕಿದ್ದೇ ಇರ್ತದೆ, ಕೃಷ್ಣ ಅವ್ರ ಜೊತೆಗಿದ್ದಾನೆ ಪಾಂಡವರ ಜೊತೆ ಅಂತ. ಬಟ್ ಯುದ್ಧದಲ್ಲಿ ಯಾವಾಗ ಕೌರವರು ಸೋಲೋಕ್ಕೆ ಶುರುವಾಗ್ತಾರೋ ಆವಾಗ ಮತ್ತೆ ಅದೇ ಪುರೋಹಿತರನ್ನು ಕರೆದು ಕೇಳಿದಾಗ ಆವಾಗ ಹೇಳ್ತಾರಂತೆ, ಇಲ್ಲ ಅಲ್ಲಿ ಯಾರೋ ಒಬ್ಬರು ಇದ್ದಾರೆ,
ಇಡೀ ಗ್ರಹಗತಿಗಳನ್ನೇ ಅವರು ಬದಲಾವಣೆ ಮಾಡ್ತಿದ್ದಾರೆ, ಅವರ ಶಕ್ತಿಯನ್ನು ತಡೀತಿದ್ದಾರೆ, ಪಾಂಡವರಿಗೆ ಜಯವನ್ನು ತಂದು ಕೊಡ್ತಾ ಇದ್ದಾರೆ. ಆ ಯುದ್ಧ ಭೂಮಿನಲ್ಲಿ ಯಾವುದೋ ಒಂದು ಅದ್ಭುತವಾದ ಶಕ್ತಿ ಇದೆ, ಅದೃಶ್ಯ ಶಕ್ತಿ ಇದೆ. ಆ ಒಬ್ಬ ವ್ಯಕ್ತಿ ಆ ಇಡೀ ಗ್ರಹಗಳ ಚಲನೆಯನ್ನು ತಡೀತಾ ಇದ್ದಾರೆ. ನಿಮ್ಮ ಮಗನಿಗೆ ಸೋಲಾಗಲಿಕ್ಕೆ ಅವರೇ ಕಾರಣ ಆಗ್ತಿದ್ದಾರೆ, ಗ್ರಹಗತಿಗಳನ್ನೇ ತಡೀತಿದ್ದಾರೆ ಅಂತ ಹೇಳ್ತಾರೆ. ಸೊ ದ್ಯಾಟ್ ಪರ್ಪಸ್ ಅರ್ಥ ಮಾಡ್ಕೋಬೇಕು ನಾವು. ಅದರಿಂದ ದಾಸರು ಕೂಡ ನಮ್ಗೆ ಅದನ್ನೇ ಹೇಳಿದ್ದು. ಆವಾಗಿಂದ ಬಿಡಿ, ಇತ್ತೀಚೆಗೆ ಕಲಿಯುಗ ಪ್ರಾರಂಭ ಆದಮೇಲೆ ಕಬೀರ್ದಾಸರು, ಪುರಂದರದಾಸರು, ಸಂತ ಶಿಶುನಾಳ ಶರೀಫ್ ಸಾಹೇಬರು, ಭಕ್ತ ಜ್ಞಾನದೇವರು, ಭಕ್ತ ಕುಂಬಾರ, ಇವರೆಲ್ಲ ನಮಗೆ ಏನು ಕಲಿಸ್ಕೊಟ್ರು? ಮತ್ತು ನಾವು ಯಾಕೆ ಅವ್ರ ಕಥೆಗಳನ್ನು, ಅವ್ರ ಜೀವನ ಚರಿತ್ರೆ ತಿಳ್ಕೊಳ್ಳಲ್ಲ? ಅವ್ರು ಹೇಳ್ತಾರೆ, ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ. ಗುರು ರಾಘವೇಂದ್ರ ಸ್ವಾಮಿಗಳು ಕೂಡ ಹೇಳ್ತಾರೆ, ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ. ರಾಜ್ಕುಮಾರ್ ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್ ಕೂಡ ಅವ್ರ ಫಿಲ್ಮ್ಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಯಾವುದು ಶ್ರುತಿ ಸೇರಿದಾಗ ಇಡೀ ಜಾತಕದವನ್ನೇ ಜಾತಕದಲ್ಲಿ ನಡೆಯುವ ಫಲವನ್ನೇ ಕೂಡ ಭಗವಂತ ತಡಿಬಲ್ಲ, ಒಬ್ಬ ಗುರುಗಳ ತಡಿಬಲ್ಲರು. ಆ ಶಕ್ತಿಯನ್ನು ಇದೆ ಅನ್ನೋದನ್ನು ನಮಗೆ ಮಹಾಭಾರತ ಹೇಳಿಕೊಡುತ್ತೆ. ಸೊ ಕೃಷ್ಣನಿಂದ ನಾವು ತುಂಬ ಕಲಿಯೋದಿದೆ. ಸೂಕ್ಷ್ಮವಾಗಿ ನಮ್ಮ ಒಳ ಅಂತರಾತ್ಮದಿಂದ ನಾವು ಅಂತಃಪ್ರಜ್ಞೆಯಿಂದ ನೋಡಿದಾಗ ನಮಗೆ ಭಗವದ್ಗೀತೆ ಅಂದರೆ ಏನು, ಕೃಷ್ಣ ಅಂದರೆ ಏನು, ಪಾಂಡವರು, ಕೌರವರು, ಅವರೆಲ್ಲ ಏನನ್ನು ರೆಪ್ರೆಸೆಂಟ್ ಮಾಡ್ತಾರೆ, ಅದು ನಮಗೆ ಏನನ್ನು ಮೆಸೇಜ್ ಕೊಡ್ತದೆ, ಸಾಕ್ಷಾತ್ ಅದು ನಾವೇ, ನಮಗೆ ಕೃಷ್ಣ ಬೋಧಿಸಿದ್ದು. ಅರ್ಜುನ ಮೀನ್ಸ್ ನಾವೇ. ಸೊ ದ್ಯಾಟ್ ಕೃಷ್ಣ ವೀರ ಯೋಧ, ತಾಯಿ ದೇವಕಿ, ನಂದನ ಅಂತ ಗುರುತಿಸ್ಕೊಳ್ಳೋದು. ಕೃಷ್ಣನ ಬಗ್ಗೆ ಮತ್ತೊಂದು ಸತಿ ಇನ್ನು ಸಾಕಷ್ಟು ಇದೆ ಹೇಳ್ತೀನಿ. ಇನ್ನು ಅರ್ಜುನ, ಕುಂತಿ ಪುತ್ರ ಅರ್ಜುನ ನೋಡಿ, ಕುಂತಿ ಪುತ್ರ ಅರ್ಜುನ ಅಂತ ನಾವು ಕುಂತಿಯ ಮಗನನ್ನು ಹೇಳ್ತೀವಿ, ಧರ್ಮರಾಯನನ್ನು ಹೇಳಲ್ಲ, ನಕುಲ ಸಹದೇವರನ್ನು ಹೇಳಲ್ಲ, ಭೀಮನನ್ನು ಹೇಳಲ್ಲ. ಜಾಸ್ತಿ ನಮಗೆ ಈಗಲೂ ಕೂಡ ಬರೋದು ಅರ್ಜುನ. ಬಟ್ ನನ್ನ ಫೇವ್ರೆಟ್ ಹೇಳೋದಾದರೆ ಮಹಾಭಾರತದಲ್ಲಿ, ಎಂಟೈರ್ ಮಹಾಭಾರತದಲ್ಲಿ ನನಗೆ ಇಷ್ಟ ಆದಂಥದ್ದು ಪಾತ್ರ ಅಂತಂದರೆ, ನನ್ನನ್ನು ಬಹಳಷ್ಟು ಆಕರ್ಷಣೆಗೆ ಒಳಗಾಗಿರಿಸುವಂಥದ್ದು ಮತ್ತು ನನಗೆ ಇಷ್ಟ ಆಗಿರುವಂಥದ್ದು, ನನಗೆ ಸಾಕಷ್ಟು ಕಲಿಸಿಕೊಟ್ಟಿರುವಂಥದ್ದು, ನನ್ನ ಬದುಕಿನ ಬದಲಾವಣೆಗೆ ಸಹಾಯ ಮಾಡಿರುವಂತಹ ಅದ್ಭುತ ಪಾತ್ರ. ನಾನು ತಲೆ ತಗ್ಗಿಸಿ ನಮಸ್ಕಾರ ಮಾಡುವಂತಹ ಪ್ರತಿ ಪಾತ್ರಗಳಲ್ಲಿ ಅತ್ಯದ್ಭುತವಾದಂಥದ್ದು ಅಂತಂದರೆ ಅದು ಯುಧಿಷ್ಠಿರ. ಓಕೆ, ಸಾರಿ, ಯುಧಿಷ್ಠಿರ ಅಲ್ಲ, ಯಾರದು, ಸಂಜಯ. ಸಂಜಯ ನನಗೆ ಬಹಳ ಇಷ್ಟ. ಅದು ಯಾಕೆ ಅಂತ ಮತ್ತೊಂದು ಸತಿ ಹೇಳ್ತೀನಿ. ಕುಂತಿ ಪುತ್ರ ಅರ್ಜುನ ಏನು ಮಾಡಲಿಲ್ಲ ಹೇಳಿ, ಸಾಕಷ್ಟು ಶಿವನ ಜೊತೆಗೇ ಹೋರಾಡಿ ಅಜ್ಞಾತವಾಸದಲ್ಲಿ ವನವಾಸದಲ್ಲಿದ್ದಾಗ ಪಾಶುಪತಾಸ್ತ್ರವನ್ನು ತಗೊಂಡು ಬಂದ. ಬಟ್ ಅದನ್ನೆಂದೂ ಬಳಸಲಿಕ್ಕೆ ಕೃಷ್ಣ ಅವಕಾಶ ಕೊಡಲಿಲ್ಲ. ಮಹಾಭಾರತದ ಯುದ್ಧದಲ್ಲಿ ಗೊತ್ತಿತ್ತು ಕೃಷ್ಣನಿಗೆ, ಮಹಾಭಾರತದಲ್ಲಿ ಅಕಸ್ಮಾತ್ ಅಷ್ಟೇ ಅಲ್ಲ, ಯಾವಾಗಲಾದರೂ ಪಾಶುಪತಾಸ್ತ್ರವನ್ನು ಬಳಸಿದ್ರೆ ಇಡೀ ಬ್ರಹ್ಮಾಂಡವೇ ನಾಶ ಆಗ್ತದೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ಕೃಷ್ಣ ಅದನ್ನು ಬಳಸಲಿಕ್ಕೆ ಕೊಡಲಿಲ್ಲ. ಎಲ್ಲವನ್ನು ಕಂಟ್ರೋಲ್ ಮಾಡಿದ ಕೃಷ್ಣ. ಕೆಟ್ಟದ್ದನ್ನು ಆಗಲಿಕ್ಕೆ ಎಲ್ಲೂ ಬಿಡಲಿಲ್ಲ ಅರ್ಜುನ. ಇನ್ನು ಗಂಗಾಪುತ್ರ ಭೀಷ್ಮ ಮಹಾರಾಜರು ತನ್ನ ತಾಯಿ ಹೆಸರಿಂದಾನೇ ನೋಡಿ, ತನ್ನ ಪ್ರತಿಜ್ಞೆಯಿಂದಾನೇ ಹೆಸರುವಾಸಿಯಾದಂಥವ್ರು. ತನ್ನ ತಂದೆಯ ಆಸೆಗೋಸ್ಕರ ತನ್ನ ಸುಖ ಎಲ್ಲ ಬಿಟ್ಟು ಇಡೀ ಸಾಮ್ರಾಜ್ಯವನ್ನು ತಾನು ಒಬ್ಬ ಸೇವಕ ಅನ್ನೋ ಹಾಗೆ ನೋಡ್ಕೊಂಡು ಹೋದಂಥವರು ಭೀಷ್ಮ ಮಹಾಶಯರು. ಸೊ ಭೀಷ್ಮ ಪಿತಾಮಹರು, ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದಾಗಿತ್ತು. ಅವರು ಕೂಡ ಏನು ಮಾಡೋಕ್ಕಾಗಲಿಲ್ಲ. ಇನ್ನು ಅಂಜನಿ ಪುತ್ರ ಹನುಮಾನ. ಅಂಜನಿ ಪುತ್ರ ಹನುಮಾನ ಅನ್ನೋ ಹೆಸರಲ್ಲೇ ಒಂದು ಅದ್ಭುತವಾದ ವೈಬ್ರೇಷನ್ ಇದೆ, ಒಂದು ಶಕ್ತಿ ಇದೆ. ಹನುಮನ ಮಂತ್ರವನ್ನು, ಯಾವುದೇ ಮಂತ್ರವನ್ನು ತಗೊಳ್ಳಿ, ಸೊ ವೆರಿ ಪವರ್ಫುಲ್ ಆದಂಥದ್ದು. ಅದರಲ್ಲೂ ಹನುಮಾನ್ ಚಾಲೀಸ ಇಡೀ ಈಗ ಪ್ರಪಂಚದಲ್ಲಿ ನೀವೇನು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಂತ ಏನು ಹೇಳ್ತೀರೋ ಆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಈಗ ಸಾಕಷ್ಟು ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ. ಯಾವ ಮಂತ್ರ ಜಾಸ್ತಿ ವೈಬ್ರೇಷನ್ ಇದೆ, ಶಕ್ತಿಯುತವಾದದ್ದು, ಆದಷ್ಟು ಬೇಗ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡ್ತದೆ ಮನುಷ್ಯನ ಶರೀರದಲ್ಲಿ ಅಂತ
ವೈಬ್ರೇಷನ್ ಬೇಗ ಕ್ರಿಯೇಟ್ ಆಗುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ಗಾಯತ್ರಿ ಮಂತ್ರ ಮತ್ತು ಆಂಜನೇಯ, ಬೋತ್ ಆರ್ ಟೂ ಮಂತ್ರಾಸ್ ಹ್ಯಾಸ್ ಅ ಲಾಟ್ ಆಫ್ ಫ್ರೀಕ್ವೆನ್ಸಿ ಆ್ಯಂಡ್ ವೈಬ್ರೇಷನ್ಸ್, ವೆರಿ ಪವರ್ಫುಲ್ ಮಂತ್ರಾಸ್ ಬೋತ್ ಆಫ್ ಟು. ಈಗಿದು ಪ್ರಾಕ್ಟಿಕಲಿ ಸಾಕಷ್ಟು ವಿಶ್ವವಿಖ್ಯಾತ ಆಗಿರುವಂಥದ್ದು. ಸಾಕಷ್ಟು ಸೈಂಟಿಸ್ಟು, ವಿಜ್ಞಾನಿಗಳು ಕೂಡ ಅದರ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಕಂಟಿನ್ಯೂಸ್ಲಿ ಬಿಟ್ಟು ಬಿಡದೆ ನಿಯಮಿತವಾಗಿ ಕ್ರಮಬದ್ಧವಾಗಿ ಇಫ್ ಯು ಹ್ಯಾವ್ ಚಾಂಟ್ ಗಾಯತ್ರಿ ಮಂತ್ರ ಆರ್ ಹನುಮಾನ್ ಚಾಲೀಸ, ಡೆಫಿನೆಟ್ಲಿ ಯು ಕ್ಯಾನ್ ಡೂ ಎನಿಥಿಂಗ್ ಬೈ ದ ಪವರ್ ಆಫ್ ಯುವರ್ ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್. ಡೆಫಿನೆಟ್ಲಿ ನಿಮಗೆ ಸಾಕಷ್ಟು ಎನರ್ಜಿ ಬರ್ತದೆ, ನಿಮ್ಮ ಔರ ಕವಚ ಕ್ಲೆನ್ಸಿಂಗ್ ಆಗ್ತದೆ, ನಿಮ್ಮ ಔರ ದಾಟಿ ಯಾರು ಬರೋಕ್ಕಾಗಲ್ಲ, ಟಚ್ ಮಾಡೋಕ್ಕಾಗಲ್ಲ. ನಿಮ್ಮನ್ನೇ ಸೂಕ್ಷ್ಮ ಶರೀರ, ಕಾರಣ ಶರೀರ ಸ್ಟ್ರಾಂಗ್ ಆಗ್ತದೆ, ಮನಸ್ಸು ಬುದ್ಧಿ ಆತ್ಮ ಕಂಟ್ರೋಲ್ ಆಗ್ತದೆ, ಆತ್ಮ ಸಾಕ್ಷಾತ್ಕಾರ ಆಗ್ತದೆ, ತೇಜಸ್ಸು ಓಜಸ್ಸು ಬರ್ತದೆ ಮುಖದಲ್ಲಿ, ಎಂಟೈರ್ ನಿಮ್ಮ ಥಾಟ್ಸು ಚೇಂಜ್ ಆಗ್ತದೆ, ವೆರಿ ವೆಲ್ ಥಾಟ್ಸು ಬರ್ತದೆ, ಆ್ಯಸ್ ವೆಲ್ ಆ್ಯಸ್ ನಿಮ್ಮ ಪ್ರತಿ ಮಾತಿಗೂ ಶಕ್ತಿ ಬರ್ತದೆ. ಹಾಗೆ ಅದು ಅದ್ಭುತವಾದ ಮೆಸೇಜನ್ನು, ತರಂಗವನ್ನು ಎಂಟೈರ್ ನಿಮ್ಮ ಪರಿಸರದಲ್ಲಿ ಬರುತ್ತೆ. ಸೊ ದ್ಯಾಟ್ ವೆರಿ ಪವರ್ಫುಲ್ ಆದಂಥದ್ದು ಹನುಮಾನ್ ಚಾಲೀಸ. ಸೊ ಚಿರಂಜೀವಿಗಳಲ್ಲಿ ಹನುಮನು ಕೂಡ ಒಬ್ಬರು, ಪವನಸುತ ಆಂಜನೇಯ ಅಂತ ಹೇಳ್ತೀವಿ. ಸೀತಾ ಮಾತೆಯನ್ನು, ರಾಮಚಂದ್ರ ಪ್ರಭುವನ್ನು ಸೇರಿಸಿದಂಥವರು, ರಾಮಚಂದ್ರನ ಜೊತೆಗೆ ಹೇಗೆ ಆ ಪ್ರೀತಿ, ಆ ಬಾಂಧವ್ಯ, ಹೇಗೆ ಒಬ್ಬರನ್ನ ನಾವು ತಪ್ಕೋಬೇಕು ಅನ್ನೋದನ್ನು ಕೂಡ, ದಟ್ ಮೀನ್ಸ್ ನಾವು ಇಂಗ್ಲೀಷ್ನಾಗ ಹಗ್ ಅಂತ ಹೇಳ್ತೀವಿ. ಒಬ್ಬರನ್ನ ಆಲಂಗಿಸೋದು ಕೂಡ ಅದೆಷ್ಟು ಪ್ರೀತಿ, ಅದನ್ನು ನಮಗೆ ಕಲಿಸ್ಕೊಡೋದೇ ರಾಮ ಮತ್ತು ಆಂಜನೇಯ. ನೋಡಿ, ನೀವು ರಾಮ ಮತ್ತು ಆಂಜನೇಯ ಒಬ್ರಿಗೊಬ್ಬರು ತಪ್ಕೊಂಡಿರೋ ಫೋಟೋ, ಅದನ್ನು ಸದಾಕಾಲ ಒಂದೇ ಥಾಟಿಂದ ನೀವು ನೋಡ್ತಾ ಇರಿ, ಡೆಫಿನೆಟ್ಲಿ ನೀವು ಅಂದ್ಕೊಂಡು ಕೆಲಸಗಳಾಗತ್ತೆ. ಎಷ್ಟು ಪ್ರೀತಿ, ಅದೆಷ್ಟು ಸೇವಾ ಮನೋಭಾವನೆ ರಾಮಚಂದ್ರರ ಮೇಲೆ, ಆಂಜನೇಯನಿಗೆ ಪ್ರಭುವಿನ ಬಗ್ಗೆ ಇರುವಂತಹ ಗೌರವ. ಹಾಗೆ ನಾವು ಹೇಗೆ ಎಲ್ಲರನ್ನ ಪ್ರೀತಿಸಬೇಕು, ಹೇಗೆ ಸೇವೆ ಮಾಡಬೇಕು, ಪ್ರೀತಿ ಅಂದರೆ ಏನು, ಕಾಳಜಿ ಅಂದರೆ ಏನು, ಸೇವೆ ಅಂದರೆ ಏನು ಅಂತ ನಮಗೆ ಭೀಷ್ಮ ಮಹಾಶಯರಿಂದ, ಆಂಜನೇಯನಿಂದ, ಅರ್ಜುನನಿಂದ ತಿಳಿದು ಬರುತ್ತೆ, ಕೃಷ್ಣನಿಂದ ತಿಳಿದು ಬರುತ್ತೆ. ಹೇಗೆ ಸಾಮ್ರಾಜ್ಯವನ್ನು ಕಾಪಾಡ್ಕೋಬೇಕು, ಹೇಗೆ ನಾವು ನಮ್ಮನ್ನು ಉದ್ಧಾರ ಮಾಡ್ಕೋಬೇಕು, ನಮ್ಮ ಫ್ಯಾಮಿಲಿನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ಸಮಾಜನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಈಚ್ ಆ್ಯಂಡ್ ಎವ್ರಿಥಿಂಗ್ ನಮಗೆ ಕಲಿಸ್ಕೊಡುತ್ತೆ. ಅರ್ಜುನ ವೀರ ಯೋಧ, ಒಬ್ಬ ಯೋಧ ಹೇಗೆ ಯಾವ ಸಂದರ್ಭದಲ್ಲಿ ಯಾವ ಥರ ಯೋಚನೆ ಮಾಡಬೇಕು, ಯಾವ ಥರ ಡಿಸಿಷನ್ಸ್ನ ತಗೋಬೇಕು, ಮತ್ತು ಮುಖ್ಯವಾಗಿ ಅವನು ತಗೊಳ್ಳೋ ಥಾಟ್ಸು, ಡಿಸಿಷನ್ಸು, ಅವನ ಯೋಚನೆಗಳು ಸರಿಯಾಗಿದೆಯಾ ಅನ್ನೋದನ್ನು ಹೇಗೆ ಅನಲೈಸಿಸ್ ಮಾಡಬೇಕು, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಕರೆಕ್ಟಾಗಿ ಹೇಗೆ ಮಾಡಬೇಕು ಅನ್ನೋದನ್ನು, ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ಹೇಗೆ ತಗೋಬೇಕು, ಹೇಗೆ ಮಾಡಬೇಕು, ಎಲ್ಲವನ್ನು ನಾವು ಕಲಿಬೋದು ಅರ್ಜುನನಿಂದ. ಸೊ ದ್ಯಾಟ್ ಎರಡ ಮಹಾಭಾರತದಲ್ಲಿ ಬರೋ ಪ್ರತಿ ಪಾತ್ರಗಳು, ಈಚ್ ಆ್ಯಂಡ್ ಎವ್ರಿ ಪಾರ್ಟ್, ಎವ್ರಿ ಕ್ಯಾರೆಕ್ಟರ್ ನಮಗೆ ಬಹಳಷ್ಟು ಮೆಸೇಜನ್ನು ಕೊಡ್ತದೆ. ಅದ್ಭುತವಾದಂಥದ್ದು ಸಾಕಷ್ಟು ಕೊಡುತ್ತೆ. ನಾವು ಕುಂತಿ ಬಗ್ಗೆ ತಿಳ್ಕೊಳ್ಳೋದಿದೆ, ಮಾದ್ರಿ ಬಗ್ಗೆ ತಿಳ್ಕೊಳ್ಳೋದಿದೆ, ಪಾಂಡು ಮಹಾರಾಜರ ಬಗ್ಗೆ, ಧೃತರಾಷ್ಟ್ರ, ಗಾಂಧಾರಿ ಇರ್ಬೋದು, ಶಕುನಿ ಬಗ್ಗೆ ಇರ್ಬೋದು, ಕೌರವರ ಬಗ್ಗೆ ಇರ್ಬೋದು. ಡು ಯು ನೋ ಕೌರವ್ರಿಗೆ ಅವರು 101 ಜನ ಮಕ್ಕಳು ಯಾಕಾದರೂ, ಅವನಿಗೆ ಹುಟ್ಟು ಕುರುಡ ಯಾಕಾದ, ಗಾಂಧಾರಿ ಕೂಡ ಯಾಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಲು, 101 ಜನ ಮಕ್ಕಳು ಯಾಕೆ ಆ ಥರ ಸತ್ತು ಹೋದರು, ಬೇಕಲ್ಲ ಪರ್ಟಿಕ್ಯುಲರ್ ರೀಸನ್, ಅದು ಯಾಕೆ ಅವರಲ್ಲಿ ಬಂತು. ಸಾಕಷ್ಟು ಆಳವಾದ ಅಧ್ಯಯನ ನೋಡಿದ್ರೆ ತುಂಬ ಇದೆ ತಿಳ್ಕೊಳ್ಳಿಕ್ಕೆ. ಅದು ಸುಂದರವಾದ ಸ್ಟೋರಿ, ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಎಲ್ಲ ಲೆಂದಿ ಆಗ್ತದೆ. ಸೊ ದ್ಯಾಟ್ ಪರ್ಪಸ್. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಅಫ್ಕೋರ್ಸ್ ತಾಯಿಯ ಹೆಸರಿನಿಂದ ಹೆಸರಾದಂತಹ ವೀರ ಯೋಧರು ಇವರೆಲ್ಲ. ಹಾಗೆ ಅದಷ್ಟೇ ಅಲ್ಲ, ನಾವು ಇವ್ರ ಬಗ್ಗೆ ಅಷ್ಟೇ ಅಲ್ಲ, ಇನ್ನು ಯಶೋದೆ, ದೇವಕಿ ಇರ್ಬೋದು, ಹೇಗೆ ಕೃಷ್ಣನನ್ನು ಪ್ರೀತಿಸಿದ್ರು, ಹೇಗೆ ಬೆಳೆಸಿದ್ರು, ಹೇಗೆ ಸಂಸ್ಕಾರ ಕೊಟ್ಟರು, ಕುಂತಿ ಮಾತೆ ಅರ್ಜುನನಿಗೆ ಆಗಲಿ, ಧರ್ಮರಾಯನಿಗಾಗಲಿ, ಭೀಮ, ನಕುಲ, ಸಹದೇವರಿಗೆ ಹೇಗೆ ಸಂಸ್ಕಾರ ಕೊಟ್ಟಲು, ಇನ್ನು ಭೀಷ್ಮ ಪಿತಾಮಹರಿಗೆ ಹೇಗೆ ಸಂಸ್ಕಾರ ಸಿಕ್ತು,
ಅಲ್ವಾ? ತಾಯಿ ಹೆಸರಿಂದ ತಾಯಿ ಆದವಳು ಸಂಸ್ಕಾರ ಕೊಡಲಿಕ್ಕಿದೆ ಅಲ್ವಾ? ಸೊ ಇನ್ನು ಅಂಜನಿ ಪುತ್ರ ಆಂಜನೇಯ ಮಾತೆ ಹೇಗೆ ಅವರನ್ನು ಬೆಳೆಸಿದ್ಲು, ಈ ಥರ ನಾವೆಲ್ಲನೂ ತಾಯಿ ಆದವಳು ಹೇಗೆ ಇರಬೇಕು, ಹೇಗೆ ಮಕ್ಕಳನ್ನು ಬೆಳೆಸಬೇಕು, ನಿಮಗೆಲ್ಲ ಆಸೆ ಇರ್ತದೆ ಅಲ್ವಾ? ನಮಗೂ ಇಡೀ ಪ್ರಪಂಚವೇ ಮೆಚ್ಚೋ ಹಾಗೆ, ಇಡೀ ಪ್ರಪಂಚವೇ ಹಾಡಿ ಹೊಗಳುವಂತಹ, ಅದ್ಭುತವಾಗಿ ಗೌರವಿಸುವಂತಹ ಮಗಳು ನಮಗೂ ಆಗಬೇಕು, ನಮ್ಮ ಮಕ್ಕಳಿಂದ ನಮಗೂ ಒಳ್ಳೆಯ ಹೆಸರು ಕೀರ್ತಿ ಬರಬೇಕು ಅನ್ನೋ ಆಸೆ ಎಲ್ಲ ತಂದೆ ತಾಯಿಗಳಿಗೂ ಇರುತ್ತೆ. ಸೊ ದ್ಯಾಟ್ ನಮಗೆ ಒಳ್ಳೆ ಮಕ್ಕಳ ಹುಟ್ಟಬೇಕಂದ್ರೆ ತಾಯಿಯಾದವಳು ಹೇಗೆ ಇರಬೇಕು, ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಅವಳ ಥಾಟ್ಸ್ ಹೇಗಿರಬೇಕು, ಅವಳ ವಿಚಾರ ಶಕ್ತಿ ಹೇಗಿರಬೇಕು, ಯಾವ ಸಮಯದಲ್ಲಿ ಯಾವ ನಿರ್ಧಾರಗಳನ್ನು ಹೇಗೆ ತಗೋಬೇಕು, ಅವಳು ಥಿಂಕಿಂಗ್ ಕೆಪಾಸಿಟಿ ಹೇಗೆ ಇರಬೇಕು, ಯಾರನ್ನು ಹೇಗೆ ಸಂಭಾಳಿಸಬೇಕು, ನಿಭಾಯಿಸಬೇಕು, ಪರಿಸರವನ್ನು, ಪ್ರಕೃತಿಯನ್ನು, ದ್ಯಾಟ್ ಮೀನ್ಸ್ ಅಂದರೆ ತನ್ನ ಕೌಟುಂಬಿಕ ಪರಿಸರವನ್ನು ಹೇಗೆ ಅವಳು ನಿಭಾಯಿಸಬೇಕು, ಎಲ್ಲವನ್ನು ನಮಗೆ ಆ ಮಹಾತಾಯಿಯರು ಕಲಿಸ್ಕೊಡ್ತಾರೆ. ನಾವು ನೋಡಬೇಕು. ಅದಕ್ಕೆ ಹೇಳೋದು, ಒಬ್ಬ ಪತಿವ್ರತೆಗೆ ಹೇಳ್ತಾರೆ, ಪತಿವ್ರತೆ ಆದವಳು ಅಷ್ಟೇ ಅಲ್ಲ, ಪ್ರತಿ ಒಂದು ಸಣ್ಣ ಮಗುವಿಂದ ಹಿಡ್ಕೊಂಡು ಮುದುಕಿಯವರೆಗೂ ನೆನೆಸ್ಬೇಕು. ಅದು ಶ್ಲೋಕನೇ ಇದೆ, ಅಹಲ್ಯ ದ್ರೌಪದಿ ಸೀತೆ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೆ ನಿತ್ಯ ಮಹಾಪಾತಕ ನಾಶನಂ ಅಂತ. ಸುಮ್ಮನೆ ಹೇಳಿಲ್ಲ ಆ ಶ್ಲೋಕ. ಯಾರವರು? ಪ್ರತಿಯೊಂದು ಹಿಂದೂ ಸನಾತನ ಧರ್ಮದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಪುರಾಣ ಪುಣ್ಯ ಕಥೆಗಳಲ್ಲಿ ಬರ್ತಕ್ಕಂತಹ ಆ ಸಂದೇಶಗಳಿರ್ಬೋದು, ಆ ಪಾತ್ರಗಳಿರ್ಬೋದು, ಅಥವಾ ಆ ಶ್ಲೋಕಗಳಲ್ಲಿ ಬರ್ತಕ್ಕಂತಹ ಆ ಹೆಸರುಗಳು, ಪಾತ್ರಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಅಹಲ್ಯ, ದ್ರೌಪದಿ, ಸೀತೆ, ತಾರಾ, ಮಂಡೋದರಿ, ಅವ್ರಗಳ ಬಗ್ಗೆ ತಿಳ್ಕೊಳ್ಬೇಕು. ಅವ್ರು ಯಾರು, ನಾವ್ಯಾಕೆ ಅವ್ರನ್ನ ನೆನೆಸಿದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗತ್ತೆ. ಜಸ್ಟ್ ನೆನೆಸೋದ್ರಿಂದ, ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಲೇ ಕೂತ್ಕೊಂಡು ನೀವು ಈ ಮಂತ್ರ ಹೇಳಿದ್ರೆ ಸಾಕು. ಎಷ್ಟೋ ಅದು ಸುಮ್ಮನೆ ಬರೆದಿಲ್ಲ ಋಷಿಮುನಿಗಳು. ಅಹಲ್ಯ ದ್ರೌಪದಿ ಸೀತೆ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೆ ನಿತ್ಯ ಮಹಾಪಾತಕ ನಾಶನಂ ಅಂತ ಹೇಳಿದ್ದಾರೆ. ಎಂಥ ದೊಡ್ಡ ಪಾಪ ಇದ್ರೂ ನಾಶ ಆಗತ್ತೆ, ಅದ್ಭುತವಾದ ಯಶಸ್ಸು ಸಿಗತ್ತೆ ಲೈಫಲ್ಲಿ ಅಂತ. ಹಾಗಾದರೆ ಅವ್ರ ಕತೆ ತಿಳ್ಕೊಬೇಕಲ್ಲ, ಹೌದಲ್ವಾ? ಅದಕ್ಕೆ ನಾವು ಪುರಾಣ ಪುಣ್ಯ ಕಥೆಗಳನ್ನ ತಿಳ್ಕೊಂಡಾಗ, ಓದಿದಾಗ ನಮಗೆ ಗೊತ್ತಾಗುತ್ತೆ ನಾವು ಹೆಂಗೆ ಬದುಕಬೇಕು ಅಂತ. ಸಮಾಜದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ, ಕೆಟ್ಟ ತಾಯಿಯಂದರು ತಂದೆ ತಾಯಿಗಳಿರಲಿಕ್ಕೆ ಸಾಧ್ಯ ಇಲ್ಲ, ಕೆಟ್ಟ ಅಂತಂಬರು ಇರೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಮ್ಮ ಸಮಾಜದ ಏಳಿಗೆ ಇರ್ಬೋದು, ಅದರ ಸೃಷ್ಟಿ ಇರ್ಬೋದು, ಅದರ ರಕ್ಷಣೆ ಇರ್ಬೋದು, ನಮ್ಮದೇ ಆಗಿರುತ್ತೆ. ಫಸ್ಟ್ ಸಮಾಜ ಬದಲಾಗಬೇಕು ಅಂದರೆ ನಾವು ಬದಲಾಗಬೇಕು ಅಲ್ವಾ? ಈವನ್ ನಾವು ಬದಲಾದರೆ ಆಟೋಮೆಟಿಕ್ ನಮ್ಮ ಮನೆ ಬದಲಾಗುತ್ತೆ, ಮನೆ ಬದಲಾದರೆ ಒಂದು ಏರಿಯಾ ಬದಲಾಗುತ್ತೆ, ಏರಿಯಾ ಬದಲಾದರೆ ಊರು ಬದಲಾಗುತ್ತೆ, ಊರು ಬದಲಾದರೆ ನಾಡೇ ಬದಲಾಗುತ್ತೆ, ನಾಡಾದರೆ ದೇಶ ಬದಲಾಗುತ್ತೆ. ಸೊ ದ್ಯಾಟ್ ಪರ್ಪಸ್ ನಾವು ದೇವಕಿ ನಂದನ ಕೃಷ್ಣ ಇರ್ಬೋದು, ಕುಂತಿ ಪುತ್ರ ಅರ್ಜುನ ಇರ್ಬೋದು, ಗಂಗಾ ಪುತ್ರ ಭೀಷ್ಮ ಮಹಾರಾಜರು ಇರ್ಬೋದು, ಕೊಟ್ಟು ಮಾತನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು, ಪ್ರಾಣ ಹೋಗುವಂಥ ಪರಿಸ್ಥಿತಿನೇ ಬಂದರೂ ಕೊಟ್ಟು ಮಾತನ್ನು ತಪ್ಪಬಾರ್ದು ಅನ್ನೋದನ್ನು ಭೀಷ್ಮ ಮಹಾರಾಜರಿಂದ ತಿಳ್ಕೊತೀವಿ. ಹಾಗೆ ಆಂಜನೇಯ ಸ್ವಾಮಿ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ನೋಡಿ, ಆ ಜಾನುಬಾಹು ಅಂತ ಹೇಳ್ತೀವಿ ನಾವು, ಆಕಾಶದಷ್ಟು ಎತ್ತರಕ್ಕೆ ಆಂಜನೇಯ ತನ್ನ ದೇಹವನ್ನು ದೊಡ್ಡದಾಗಿ ಮಾಡ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಅಲ್ಲಮ ಪ್ರಭುಗಳು ಕೂಡ ಗಾಳಿನಲ್ಲಿ ತೇಲಾಡ್ತಿತ್ತು. ಅವ್ರ ದೇಹದಲ್ಲಿ ಈವನ್ ಕತ್ತಿ ತೊಗೊಂಡು ಹಿಂಗೆ ಅಳಗಾಡ್ಸಿದ್ರು ಕತ್ತಿ ಹಾರಾಡ್ತಾ ಇತ್ತಂತೆ ಅವ್ರ ದೇಹದಿಂದ. ಆ ಕಡೆಯಿಂದ ಈ ಕಡೆ, ಕಡೆಯಿಂದ ಆ ಕಡೆ, ಅವ್ರಿಗೆ ಏನೂ ಟಚ್ ಆಗ್ತಾ ಇರಲಿಲ್ಲ, ಗಾಳೀಲಿ ತೇಲಾಡ್ದಾಗ ಆಗ್ತಿತ್ತಂತೆ. ಸೊ ಈ ಅನಿಮಾನಿ ಸಿದ್ಧಿಗಳು ಅಂತ ಬರ್ತದೆ. ಇದು ಎಲ್ಲವನ್ನು ಆಂಜನೇಯ ಸಿದ್ಧಿಸ್ಕೊಂಡಿರೋವಂಥವ್ರು. ಅಷ್ಟಸಿದ್ಧಿ ನವನಿಧಿಕೆ ದಾತ ಅಂತ ಹೇಳ್ತೀವಿ. ಹಾಗಾಗಿ ಆಂಜನೇಯ ಸ್ವಾಮಿ ಎಷ್ಟೆಲ್ಲ ಅವರು ಸಾಧನೆ ಮಾಡಿದ್ರು, ಹೇಗೆ ಮಾಡಿದ್ರು, ಅವರಿಂದ ನಾವು ಕಲೀಲಿಕ್ಕೆ ತುಂಬ ಇದೆ. ಸೊ ಹಾಗಾಗಿ ಓದಬೇಕು, ಕೇಳಬೇಕು, ನೋಡಬೇಕು, ಮಾತಾಡಬೇಕು ಮಹಾಭಾರತ ರಾಮಾಯಣ ಅಂತ ಹೇಳ್ತಾ. ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಫ್ ಐ ಮೇಡ್ ಎನಿ ಮಿಸ್ಟೇಕ್ಸ್ ಇನ್ ದಿಸ್ ವಿಡಿಯೋ, ಕ್ಷಮೆ ಇರಲಿ. ಯಾಕಂದರೆ ಅಷ್ಟು ತಿಳಿದವಳು ನಾನಲ್ಲ. ನನ್ನ ಭಗವಂತ ನನಗೆ ಎಷ್ಟು ಜ್ಞಾನವನ್ನು ಕೊಟ್ಟಿದ್ದಾರೋ
ನನ್ನ ಜ್ಞಾನಕ್ಕೆ ತಿಳಿದಷ್ಟು ನಾನು ನಿಮಗೆ ತಿಳಿಸಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ. ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಜೈ ಶ್ರೀ ಕೃಷ್ಣ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿ ದಯಮಾಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ ಯಾವುದಾದ್ರೂ ಪಾತ್ರದ ಬಗ್ಗೆ, ಅದರ ಮಹತ್ವದ ಬಗ್ಗೆ, ಅದರ ಹಿನ್ನೆಲೆ ಬೇಕಾಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಆ್ಯಂಡ್ ರಾಧೆ ರಾಧೆ.